ನಮಸ್ಕಾರ ವೀಕ್ಷಕರೇ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪುಷ್ಯ ಮಾಸ ಆದಮೇಲೆ ಏನು ಮಾಘ ಮಾಸ ಆರಂಭ ಆಗುತ್ತಲ್ಲ, ಈ ಸುಸಂದರ್ಭದಲ್ಲಿ ನಾವೆಲ್ಲ ನದಿ ತೀರಕ್ಕೆ ಬರ್ತಾಯಿದ್ದೀವಿ. ಮಕರ ಸಂಕ್ರಮಣ ಎನ್ನುವಂಥ ವಿಶೇಷ ಹಬ್ಬವನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ನಾವೆಲ್ಲ ಇದ್ದೀವಿ. ಭಾಳ ವಿಶೇಷವಾಗಿ ನಾವು ಗಾಳಿ, ನೀರು, ನೆಲ, ವಾಯು, ಆಕಾಶವನ್ನು ನಾವು ರಕ್ಷಣೆ ಮಾಡಬೇಕಾದ ಮನುಷ್ಯರ ಕರ್ತವ್ಯ ಕೂಡ. ಈ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ನದಿಯ ತೀರದಲ್ಲಿ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ನೀವೆಲ್ಲ ನೋಡೋಣ ಬನ್ನಿ. ಹುಬ್ಬಳ್ಳಿಯ ವರದಸಿ ಪರಿವಾರದ ಆರ್ಗ್ಯಾನಿಕ್ ಅರಮನೆಯವರು ನಮ್ಮ ರಾಜ್ಯಾದ್ಯಂತ ಸಂಚರಿಸಿ ನದಿ ತೀರದಲ್ಲಿರುವಂಥ ಅನೇಕ ಪ್ರಯಾಣಿಕರು, ಪ್ರವಾಸಿಗರು ಇದೇನೋ ಬೆಳಗಿನ ಜಾವದಲ್ಲಿ ಅಭ್ಯಂಜನ ಸ್ನಾನ ಮಾಡ್ತಾರೆ, ಎಳ್ಳು ಹಾಕ್ಕೊಂಡು ಸ್ನಾನ ಮಾಡುವಂಥ ಸನಾತನ ಸಂಸ್ಕೃತಿಯ ಹಬ್ಬ ಆಚರಣೆ ಮಾಡ್ತೀವಲ್ಲ, ಇಲ್ಲಿಗೆ ಧಾವಿಸಿ ಸುಮಾರು ನಮ್ಮ ಕರ್ನಾಟಕದ ಕೋಟ್ಯಾಂತರ ಪ್ರವಾಸಿಗರಿಗೆ ಕಡಲೆ ಹಿಟ್ಟನ್ನು ನೀಡುವ ಮೂಲಕ ದೊಡ್ಡ ಕೈಂಕರ್ಯವನ್ನು ಕೈಗೊಂಡಿರುವಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಕೂಡ. ನದಿ ಪವಿತ್ರವಾದಾಗ ಮಾತ್ರ ಮನುಷ್ಯನ ನರನಾಡಿಗಳು ಪವಿತ್ರವಾಗುತ್ತವೆ. ಹಾಗೆ ನದಿಯಲ್ಲಿ ಬೇಡವಾದ ಕಲ್ಮಶವನ್ನು ಹಾಕಿ ನಾವು ಭಾಳಷ್ಟು ತೊಂದರೆ ಕೊಡ್ತಾರೆ. ಆ ತಾಯಿಯನ್ನು ತೊಂದರೆ ಕೊಡೋದು ಬೇಡ ಅನ್ನುವಂಥ ಈ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಕಾರ್ಯವನ್ನು ರಾಜೀವ್ ದೀಕ್ಷಿತ್ ಅವರ ಅನುಯಾಯಿಗಳು ಅಂದರೆ ಅವರ ಬಾಂಧವರೆಲ್ಲ ಸೇರಿ ಒಂದು ಉತ್ತಮವಾದ ಕಾರ್ಯ ಮಾಡ್ತದೆ. ಏನೇನು ನೀಡ್ತದೆ ಅವರನ್ನು ಕೇಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ತುಂಗಭದ್ರಾ ನದಿ ತೀರದಲ್ಲಿ ನಾವಿದ್ದೀವಿ. ದಾವಣಗೆರೆ ಜಿಲ್ಲೆಯ ಹರಿಹರ ಐತಿಹಾಸಿಕ ಕ್ಷೇತ್ರದ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗ ಹಾಗೂ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಅಂದರೆ ಮಧ್ಯಭಾಗದಲ್ಲಿರುವಂಥ ತುಂಗಭದ್ರಾ ನದಿಯ ತೀರದಲ್ಲಿ ನಾವಿದ್ದೀವಿ. ಇಲ್ಲಿ ಭಾಳ ವಿಶೇಷವಾದ ಒಂದು ಸಂಸ್ಕಾರಯುತವಾದಂಥ ಕಾರ್ಯಕ್ರಮ ಜರುಗ್ತಾ ಇದೆ. ಆ ಕಾರ್ಯಕ್ರಮದ ಹಿನ್ನೆಲೆಯನ್ನು ನಾವು ನೀವು ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾಡಿನ ಜನತೆಗೆ ಸಂಕ್ರಮಣದ ಶುಭಾಶಯಗಳು. ಜೊತೆಗೆ ಹರಿಹರದ ಈ ಪುಣ್ಯದ ಕೆಲಸವನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯ ಮಾಡ್ತಿರ್ತಕ್ಕಂಥ ನಮ್ಮ ನಕ್ಷತ್ರ ಚಾನೆಲ್ನವರಿಗೆ ನಂದು ಅನಂತ ಪ್ರಣಾಮಗಳನ್ನು ಹೇಳ್ತಾ, ನಾನು ಮಲ್ಲಿಕಾರ್ಜುನ್ ರೆಡ್ಡೇರ್, ಸಂಸ್ಥಾಪಕರು ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಅಂತ. ನಾವು ಹುಬ್ಬಳ್ಳಿಯಿಂದ ಬಂದಿದ್ದೇವೆ. ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರೋರು ಕಂಚಿಕೇರಿ ನಮ್ಮ ಕರಿಬಸಪ್ಪನವರು ಮತ್ತು ಬೀರಪ್ಪನವರು, ಆಮೇಲೆ ಈ ಊರಿನ ಹಲವು ಸಂಘ ಸಂಸ್ಥೆಗಳವರು ನಮ್ಮನ್ನು ಇಲ್ಲಿ ಆಹ್ವಾನ ಮಾಡಿದರು. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸರ್, ಸಂಕ್ರಮಣ ದಿನ ಇವತ್ತು ಶಾಂಪೂ ಸಾಬೂನಿನ ವಿಷ ಸ್ನಾನ ಬಿಡಿ, ಕಡ್ಲಿ ಹಿಟ್ಟಿನಿಂದ ವಿಷಮುಕ್ತ ಪುಣ್ಯ ಸ್ನಾನ ಮಾಡಿ ಅಂತ ಅಭಿಯಾನ ಚಲೋ ಮಾಡಿದ್ದೀವಿ. ಈ ಅಭಿಯಾನದ ಮೂಲ ಉದ್ದೇಶ ಇಷ್ಟೇ. ನಾವು ಇವತ್ತು ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದೀವಿ. ಕನಿಷ್ಠ 3 ಕೋಟಿ ಜನ, 2.5 ರಿಂದ 3 ಕೋಟಿ ಜನ ನದಿ ಸ್ನಾನಕ್ಕೆ ಹೋಗ್ತೇವೆ. ನದಿ ಸ್ನಾನಕ್ಕೆ ಬಂದಾಗ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಪುಣ್ಯ ಸ್ನಾನ ಅಂತ ಬರ್ತೀವಿ, ಆದರೆ ಮಹಾಪಾಪದ ಕೆಲಸ ಮಾಡ್ತಾಯಿದ್ದೀವಿ. ಏನು ಪಾಪ ಮಾಡ್ತಾಯಿದ್ದೀವಿ ಅಂದರೆ, ನದಿಗಳಲ್ಲಿ ಸ್ನಾನ ಮಾಡುವಾಗ ಸೋಪು, ಶ್ಯಾಂಪು, ಪ್ಲಾಸ್ಟಿಕ್ಕುಗಳನ್ನು ಹಾಕ್ತೇವೆ. ಎಷ್ಟು ಹಾಕ್ತೇವೆ ಅಂದರೆ ಒಬ್ಬ ಮನುಷ್ಯ ಕನಿಷ್ಠ 3 ಗ್ರಾಮ್ ಹಾಕ್ತೀವಿ, 30 ಗ್ರಾಮ್, ಎಷ್ಟು ಅಂದರೆ 300 ಗ್ರಾಮಿನವರೆಗೂ ಹಾಕ್ತಾ ಹೋಗ್ತೇವೆ. ಇದರ ದುಷ್ಪರಿಣಾಮ ಏನಾಗ್ತಾಯಿದೆ ಅಂದರೆ, ಇವತ್ತು ಒಂದೇ ಒಂದು ದಿನ ಕರ್ನಾಟಕದ ಜಲಮೂಲಗಳಿಗೆ 3000 ಟ್ಯಾಂಕಿಗಿಂತ ಹೆಚ್ಚು ಶ್ಯಾಂಪು ನದಿ ಸೇರ್ತಾ ಇದೆ. ಆಮೇಲೆ 10,000 ಟ್ರಕ್ನಷ್ಟು ಶ್ಯಾಂಪು ಕರಗ್ತದೆ. ಜೊತೆಗೆ 20-25 ಸಾವಿರ ಟ್ರಕ್ನಷ್ಟು ಪ್ಲಾಸ್ಟಿಕ್ಕು ಬಟ್ಟೆಗಳಲ್ಲಿ ಬೀಳ್ತವೆ. ಇದರ ಪರಿಣಾಮ ಜಲಮೂಲಗಳಿರುವಂಥ ಜಲಚರಗಳು ಸತ್ತು ಹೋಗ್ತವೆ. ಮತ್ತು ಜಲ ಸತ್ತಂಥ ನೀರು ಕುಡಿದ್ರೆ ನಮಗೆ ಕಾಯಿಲೆ ಬರ್ತದೆ. ಭೂಮಿಯಲ್ಲಿ ಬೆಳೆದಂಥ ಪೀಕಿಗೂ ಕೂಡ ತೊಂದರೆ ಆಗೋದ್ರಿಂದ ಈ ವರದಶ್ರೀ ಫೌಂಡೇಶನ್ನು ಕಣೇರಿ ಮಠದ ಪರಮ ಪೂಜ್ಯ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಪೌರುಗಳ ಮಾರ್ಗದರ್ಶನದಲ್ಲಿ, ಸಿದ್ದೇಶ್ವರಪ್ಪಗಳ ಕೃಪಾಶೀರ್ವಾದದಿಂದ, ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದ ನಾಡಿನಾದ್ಯಂತ ಈ ಕಾರ್ಯ ಮಾಡುವಾಗ, ಈ ಕಾರ್ಯ ಇವತ್ತು ಕರ್ನಾಟಕದ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಮಾಡ್ತಾಯಿದ್ದೇವೆ. ಎಷ್ಟು ಅಂದರೆ 10,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ತೊಗೊಂಡಿದ್ದೇವೆ. 186ಕ್ಕೂ ಹೆಚ್ಚು ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ. 10 ಲಕ್ಷ ಕಡ್ಲಿ ಹಿಟ್ಟಿನ ಪಾಕೀಟ್ಗಳನ್ನು ಮಾಡಿ ಇವತ್ತು ಹಂಚ್ತಾ ಇದ್ದೇವೆ. ಇದಕ್ಕಾಗಿ ವಿಶೇಷವಾಗಿ ನಾವು ಕೃತಜ್ಞತೆ ಅರ್ಪಿಸಬೇಕಾಗಿದ್ದು ನಮ್ಮ ತುಂಗಭದ್ರಾ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿಯವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದರು. ಜೊತೆಗೆ ನಾಡಿನಲ್ಲಿರ್ತಕ್ಕಂಥ ಸಾವಿರಾರು ಸಂಘಟನೆಗಳು ನಮ್ಮ ಜೊತೆ ಕೆಲಸ ಮಾಡಿದ್ದಾವೆ. ನಮ್ಮ ಯಶಸ್ವಿ ಗುರುಗಳಾಗಿರ್ತಕ್ಕಂಥ ಕುಮಾರ್ ಗುರೂಜಿಯವರು ಬಂದಿದ್ದಾರೆ. ಅವರು ನಾವೆಲ್ಲ ಸೇರಿ ನಮ್ಮ ಬಳಗದವರು, ಅವರಿವರು ಅನ್ನೋಂಗಿಲ್ಲ, ನಮ್ಮ ಕಂಚಿಕೇರಿ ಕರಿಬಸಪ್ಪನವ್ರನ್ನ ಹಿಡ್ಕೊಂಡು, ಬೀರಪ್ಪನವ್ರಿಂದ ಹಿಡ್ಕೊಂಡು, ನಮ್ಮ ನಿಡವಣಿ ಸರು, ಮುತ್ತು ಸರು, ನಾವೆಲ್ಲರೂ ಇವತ್ತು ಮನೆ ಕುಟುಂಬ ಸಮೇತ ಬಂದಾರೆ. ನಮ್ಮ ಮುತ್ತಣ್ಣ ಚಾಕ್ಲಬ್ಬಿ ಇವರೆಲ್ಲ ಇವ್ರನ್ನ ಕರ್ಕೊಂಡು ಈ ಕೆಲಸ ಮಾಡಿದ್ದೀವಲ್ಲ, ಇದರದ್ದು ಪುಣ್ಯದ ಫಲ
SSY ಗುರೂಜಿಯವರು ಮತ್ತು ನಮ್ಮ ಜ್ಞಾನ ಸಂಸತ್ ಸದಸ್ಯರು ವರದಶ್ರೀ ಇವರೆಲ್ಲ ಬೆಳಗಿಂದನೇ ಸರ್ ಇಲ್ಲಿ ಬಂದು ಸೀಟ್ ಹಂಚಿದ್ದೇವೆ. ಜನ ನಮಗೆ ತುಂಬ ಸ್ಪಂದಿಸಿದ್ದಾರೆ. ಮಧ್ಯಾಹ್ನಕ್ಕೆ 30,000 ಸೀಟ್ ಖಾಲಿಯಾಗಿದ್ದಾವೆ ಸರ್. ಇವತ್ತು ನಾವು ಈ ಅಭಿಯಾನ ಪ್ರಾರಂಭ ಮಾಡಿದಾಗ ರಾಜ್ಯಾದ್ಯಂತ ಭಾಳ ಸಂಘಟನೆಯವರು ನಮ್ಮ ಜೊತೆಗೆ ಸ್ಪಂದಿಸಿದರು. ಈ ಭಾಗದಲ್ಲಿ ಒಬ್ಬ ವಿಶೇಷವಾದಂಥ ಸಂಸ್ಥೆ ನನ್ನ ಗ್ರಾಮ ನನ್ನ ಹೊಣೆ, ನನಗೆ ತುಂಬ ಪ್ರಭಾವಿಯಾಗಿರ್ತಕ್ಕ ನನ್ನ ಊರು ನನ್ನ ಹೊಣೆ ಅನ್ನುವಂಥ ಕಾರ್ಯಕ್ರಮ ಮಾಡ್ತಿರುವಂಥದ್ದು ತುಂಬ ಅದ್ಭುತವಾದಂಥ ಯೋಚನೆ. ಅವರು ನಮಗೆ ಆಹ್ವಾನ ಮಾಡಿದರು. ಇವರೆಲ್ಲ ಕರ್ಕೊಂಡು ಬಂದ್ರಲ್ಲ ನಮ್ಮನ್ನು, ಆ ಸಂಸ್ಥೆಯವರು ನಾವಿಲ್ಲಿ ಸೇರಿ ಮಾಡುವಂಥ ಕಾರ್ಯದೊಳಗೆ ನಾನು ಜನತೆಗೆ ಮನವಿ ಮಾಡೋದೇನೆಂದ್ರೆ, ನಾವೆಲ್ಲರೂ ಸೇರಿ ಇವತ್ತಿನ ಕಡ್ಲಿ ಹಿಟ್ಟನ್ನು ನದಿ ತೀರದಾಗ ಕೊಟ್ಟು ಜಾಗೃತಿ ಮೂಡಿಸಿದ್ದೇವೆ. ಮುಂದಿನ ದಿನಮಾನದಲ್ಲಿ ಕಡ್ಲಿ ಹಿಟ್ಟನ್ನು ನಾವೆಲ್ಲರೂ ಪ್ರತಿದಿನ ಸೋಪು ಶ್ಯಾಂಪುಗಳನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ, ಅದು ಚರ್ಮಕ್ಕೆ ತುಂಬ ಹಾನಿಕರಿ, ಪ್ರಕೃತಿಗೂ ಹಾನಿಯಾಗಿರೋದ್ರಿಂದ ನಮ್ಮ ಚರ್ಮ ಆರೋಗ್ಯ ಚಲೋ ಇರಬೇಕಾದ್ರೆ ಕಡ್ಲಿ ಹಿಟ್ಟಿನ ಸ್ನಾನವನ್ನು ಪ್ರತಿಯೊಬ್ಬರು ಪ್ರತಿದಿನ ಮನ್ಯಾಗ ಮಾಡಿರಿ. ಮುಂದಿನ ಸಾರಿ ಸಂಕ್ರಮಣಕ್ಕಾಗಲಿ ಬರುವ ನದಿ ತೀರಕ್ಕೆ ಬರುವಾಗ ಕಡ್ಲಿ ಹಿಟ್ಟು ತೊಗೊಂಡು ಬಂದೇ ಸ್ನಾನ ಮಾಡಿ ಅನ್ನುವಂಥ ಮನವಿಯನ್ನು ನಾನು ನಾಡಿನ ಜನತೆಗೆ ಮಾಡ್ತೇನೆ. ಜಲಚರಗಳಿಗೆ ಈ ಕಡ್ಲಿ ಹಿಟ್ಟು ಆಹಾರ ಆಗ್ತದೆ, ನಮಗೆ ಆರೋಗ್ಯ ಆಗ್ತದೆ. ಧನ್ಯವಾದ ಸರ್. ಜೈ ಗುರುದೇವ್. ಸಿದ್ಧ ಸಮಾಧಿ ಯೋಗ ಸುರಶೆಟ್ಟಿಕೊಪ್ಪ ವರದಶ್ರೀ ಫೌಂಡೇಶನ್ನವರು ತುಂಬ ಅದ್ಭುತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಯೋಗದ ಜೊತೆಗೆ ಅವರು ತುಂಬ ನಂಟಾಗಿದ್ದಾರೆ. ಅವರು ನಮಗೆ ಕರೆ ಕೊಟ್ಟರು. ಅದಕ್ಕಾಗಿ ನಮ್ಮ ಸ್ವಯಂ ಸೇವಕರನ್ನು ಕರ್ಕೊಂಬಂದು ಈ ಒಂದು ಅಭಿಯಾನದಲ್ಲಿ ಅವರಿಗೆ ಕೈ ಜೋಡಿಸೋಣ ಅಂಥೇಳಿ, ನಮ್ಮ ಸಕಲ ಸಂಪತ್ತು ಉಳಿಯಬೇಕು, ಅದಕ್ಕೋಸ್ಕರ ಅವರು ಒಂದು ಈ ಸೇವಾ ತುಂಬ ಅದ್ಭುತವಾದ ಸೇವಾ. ಇಂಥ ಸೇವೆಯನ್ನು ಯಾವ ಸರ್ಕಾರದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಮಾಡಬೇಕಾದ್ರೆ ಸಂಘ ಸಂಸ್ಥೆಯಿಂದ ಮಾಡಬೇಕಾದ್ರೆ, ಅದಕ್ಕೋಸ್ಕರ ಅವರಿಗೆ ಕೈ ಜೋಡಿಸಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಸಂಘ ಸಂಸ್ಥೆಗಳಿದ್ರೇ ಇಂಥೆಲ್ಲ ಪ್ರಕೃತಿಗಳನ್ನು ಉಳಿಸೋಕ್ಕೆ ಸಾಧ್ಯ ಅಂತ ಹೇಳಿ. ಹೌದು, ಈ ಒಂದು ಸಂಘ ಸಂಸ್ಥೆಯಿಂದನೇ ಈ ಒಂದು ಪ್ರಕೃತಿ ಪಂಚಭೂತಗಳನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಸಂಸ್ಥೆಗಳದ್ದು ಉದ್ದೇಶ ಒಂದೇ, ಏನಪ್ಪ ಅಂತಂದರೆ ಅದು ಪಂಚಭೂತಗಳನ್ನು ರಕ್ಷಣೆ ಮಾಡೋದು. ನಾವು ಒಬ್ಬೊಬ್ಬರು ಸಂಘ ಸಂಸ್ಥೆದವರು ಒಂದೊಂದು ಕಡೆ ಮಾಡಿದರೆ ಅದು ಅಷ್ಟು ಕಾರ್ಯರೂಪಕ್ಕೆ ಬರೋದಿಲ್ಲ. ಎಲ್ಲರೂ ಒಂದೊಂದು ಕಡೆ ನೆಲವನ್ನು ಬಾವಿ ತೋಡಿದರೆ ನೀರು ಸಿಗೋದಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಡೆ ಬಾವಿ ತೆಗೆದರೆ ನೀರು ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ವರದಶ್ರೀ ಫೌಂಡೇಶನ್ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ನಾನು ತುಂಗಭದ್ರಾ ಪಾದಯಾತ್ರೆಗೆ ಹೋಗ್ತಾರೆ, ನಿರ್ಮಲಾ ತುಂಗಭದ್ರಾ ಅಭಿಯಾನ ಪಾದಯಾತ್ರೆಯಲ್ಲಿ ಶೃಂಗೇರಿಯಿಂದ ಅಪ್ ಟು ಗಂಗಾವತಿ ಮತ್ತು ಕಿಷ್ಕಿಂಧೆವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ವಿ. ಅಲ್ಲಿ ಗಂಗಾವತಿಯಲ್ಲಿ ಮತ್ತು ಹೊಸಪೇಟೆಯಲ್ಲಿ ನಾವು ಅಲ್ಲಿ ಸಭೆ ಒಂದು ನಡೀತು. ಅಲ್ಲಿ ಮುಗಿಸ್ಕೊಂಡು ಮತ್ತು ಕಿಷ್ಕಿಂಧೆಯಲ್ಲಿ ಅಲ್ಲಿ ತುಂಗಾರತಿ ಮತ್ತು ಅಲ್ಲಿ ಒಂದು ಸಭೆಯನ್ನು ನಡೀತು. ಆ ಮುಖಾಂತರ ಮತ್ತು ಗಂಗಾವತಿಯಲ್ಲಿ ಬೃಹತ್ತವಾಗಿ 10ರಿಂದ 15,000 ಜನವನ್ನು ಅಲ್ಲಿ ಸ್ಟೂಡೆಂಟು ಮತ್ತು ಸಾರ್ವಜನಿಕರು ಮತ್ತು ಪಬ್ಲಿಕ್ಕನ್ನು ಮತ್ತು ಸಮಾಜ ಸೇವಕರು ಎಲ್ಲ ಆತ್ಮೀಯ ನಮ್ಮ ಸಾರ್ವಜನಿಕರು ಮತ್ತು ರಾಜಕಾರಣಿಗಳು ದುರ್ಮಣಿಗಳು ಎಲ್ಲರೂ ಸೇರಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಆ ಒಂದು 400 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ನಾನು ಮತ್ತು ಬೀರಪ್ಪ ಅವರು ಸತತವಾಗಿ ಕಿಷ್ಕಿಯಿಂದ 400 ಕಿಲೋಮೀಟರ್ ಪಾದಯಾತ್ರೆಯನ್ನು ಅವರು ಶೃಂಗೇರಿಯಿಂದ ಪಾಲ್ಗೊಂಡಿದ್ದಾರೆ. ಅವರು 1 ತಿಂಗಳು ಪಾದಯಾತ್ರೆಯನ್ನು ಇದರಲ್ಲಿ ಹಾಕಿದ್ದಾರೆ. ಮತ್ತು ನಮ್ಮ ಬಸವರಾಜ್ ಪಟೇಲ್ರವರು ರಾಷ್ಟ್ರೀಯ ಅಧ್ಯಕ್ಷರು, ಆಮೇಲೆ ಬಾಲಕೃಷ್ಣ ನಾಯ್ಡು ಅವರು, ಮತ್ತು ಇವರು ರಾಘೇಶ್ವರ್ ಅವರು, ಆಮೇಲೆ ನಮ್ಮ ಎಲ್ಲ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಎಲ್ಲ ಪದಾಧಿಕಾರಿಗಳು ಈ ಒಂದು ನನಗೆ ಕೇಳಿದರು, ಇಲ್ಲ ಹರಿಹರದಲ್ಲಿ ಒಂದು ನೀವು ಕಾರ್ಯಕ್ರಮ ಮಾಡ್ಬೇಕಲ್ಲ ಅಂತ ಕೇಳಿದಾಗ ನನಗೆ ಒಂದು ಇವ್ರು ನೋಡಿದ್ದೆ ನಾನು ಎಲ್ಲಿ ಗಂಗಾವತಿಯಲ್ಲಿ. ಅವರು ಅದರಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಮಲ್ಲಿಕಾರ್ಜುನ ಪಾಲ್ಗೊಂಡಾಗ ಬಾಲಕೃಷ್ಣ ಅವರು ಫೋನ್ ಮಾಡಿ ಹರಿಹರದಲ್ಲಿ ನೀವು ಹಿಂಗೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನನಗೆ ದಿಢೀರನ್ನ ಹಮ್ಮಿಕೊಂಡಾಗ ಅದು ಮೊನ್ನೆ ನನಗೆ ಫೋನ್ ಮಾಡಿದ್ರು. ನಿನ್ನೆ ಸಾಯಂಕಾಲ ಮತ್ತು ನಮ್ಮ ಅಂಜನಾ ಅವ್ರ ಮೇಡಮ್ ಅಂಜನಾ ಕೇಳಿದೆ, ಆಮೇಲೆ ನಮ್ಮ ರಾಘು ಟೇಲ್ಕರ್ ಅವ್ರ ಕೇಳಿದೆ, ಆಮೇಲೆ ರವಿ ಅವ್ರ ಕೇಳಿದೆ. ಇವ್ರನ್ನೆಲ್ಲರೂ ಕೇಳಿದಾಗ ಇದು ಮಾಡಿದ್ದು ಒಳ್ಳೆಯದು, ನಾನು ಇದಕ್ಕೆ ಕಳಿಸ್ತೇವೆ ಅಂತಂದು. ಆಮೇಲೆ ನಮ್ಮ ವೀರೇಶ್ ಅಜ್ಜಣ್ಣನವರು ಮತ್ತು ಮಂಜುನಾಥ್ ಅಪ್ಪಾಜಿ ಅವರು, ದುರ್ಗಾ ಮತ್ತು ಅವ್ರನ್ನೆಲ್ಲ ಕೇಳಿದ್ವಿ. ಇದು ಮಾಡಿ ನಮಗೆ ಮುಂದೆ ನಾವು ಬೆಂಬಲ ಇರ್ತೇವೆ ಅನ್ನೋ ಕಾರಣಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಇದು ಮಾಡಿದ್ದೇವೆ. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಯಾವ ಊರಿಂದ ಬಂದಿರಿ? ಮಾಯ್ಕೊಂಡಿದಿಂದ. ತುಂಗಭದ್ರಾ ನದಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಅಲ್ಲೇ 30-35 ವರ್ಷ ಆಯ್ತು. 30 ವರ್ಷಗಳಿಂದ ಬರ್ತಾ ಇದ್ದೀರಿ. ಏನು ವಿಶೇಷ ಇವತ್ತು? ಯಾವುದೋ ವಿಶೇಷ ಪೂಜೆ ಮಾಡ್ತಾ ಇದ್ದೀರಿ? ಇಲ್ಲ, ಶಂಭುಲಿಂಗ ಪೂಜೆ ನಾವು ಡೈಲಿ ಮಾಡ್ತೀವಿ, ಬಂದು ಕಳಿಸ್ತಾ ಇದ್ವಿ. 16 ಸೋಮವಾರದ ಕಳ್ಸೋಣ ಅಂತ ಬಂದ್ವಿ. ಶ್ರಾವಣ ಮಾಸದಿಂದ ಆರಂಭ ಆದಂಥ ಶಂಭುಲಿಂಗ ಪೂಜೆ 16 ಸೋಮವಾರ ಆದಮೇಲೆ ಅದನ್ನು ಹೊಳೆ ದಂಡೆಯಲ್ಲಿ ಪೂಜೆ ಮಾಡಿ ಕಳ್ಸೋಕೆ ಬಂದಿದ್ರಿ. ಏನು ಅನಿಸ್ತಾ ಇದೆ ಇಲ್ಲಿ ಜನರೆಲ್ಲ ನೋಡಿ? ಖುಷಿ ಅನಿಸ್ತೈತೆ. ನಿಮಗೆ ಎಷ್ಟು ವರ್ಷ ಈಗ? ನಮಗೆ 65 ವರ್ಷ. ಸಂಕ್ರಾಂತಿ ಹಬ್ಬದ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಶುಭಾಶಯ ಹೇಳ್ತೀವಿ.
ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಮ್ಮ ಹೆಸರು ಧನಂಜಯ ಅಂತೇಳಿ. ಏನು ವಿಶೇಷ ಈ ನದಿ ತೀರಕ್ಕೆ ಬಂದಿರೋದು ಹೇಳಿ? ನದಿ ತೀರಕ್ಕೆ ಬಂದಿರೋ ವಿಶೇಷ ಶಂಭುಲಿಂಗ ಅಂತೇಳಿ ಪೂಜೆ ಮಾಡ್ತೀವಿ. ಶಂಭುಲಿಂಗ ದೇವರು ಅಂತೇಳಿ 16 ಸೋಮವಾರದ ದಿನ ಒಪ್ಪತ್ತಿದ್ದು ಪೂಜೆ ಮಾಡಿ ಬಂದು 17ನೇ ವಾರದಲ್ಲಿ ಬಂದು ಇದನ್ನು ಒಳಗೆ ಪೂಜೆ ಸಮರ್ಪಿಸಿ ಹೋಗುವಂಥ ಕಾರ್ಯ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬನೂ ಇಲ್ಲಿ ಆಚರಣೆ ಮಾಡ್ತಾ ನಾವು ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ? ನಾವು ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಏನು ಅನಿಸ್ತದೆ ಈ ನದಿಯ ತೀರವನ್ನು ನೋಡಿ? ಈ ನದಿ ತೀರದಲ್ಲಿ ಮಾಡ್ತಾರೆ ಪೂಜೆ, ಇದನ್ನು ನೋಡಿ ತುಂಬ ಖುಷಿ ಅನಿಸುತ್ತೆ. ಎಲ್ಲ ಜನ ಸೇರ್ತಾರೆ, ವಿಶೇಷವಾಗಿ ಆಚರಣೆ ಅಂತ ಅನಿಸುತ್ತೆ. ಧನ್ಯವಾದಗಳು. ನನ್ನ ಹೆಸರು ಗಿರಿಜಮ್ಮ ಅಂತೇಳಿ. ನಾವು ಹೊನ್ನಾಳಿಯಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸೋಮವಾರ ಅಂದರೆ ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಂಗೆ ಪೂಜೆಯನ್ನು ಮಾಡಿ ಈ 17ನೇ ವಾರ ಇಲ್ಲಿ ಬಂದಿದ್ದೀವಿ. ಇನ್ನೇನಪ್ಪ ಈ ಶಂಭುಲಿಂಗನ ಪೂಜೆ ಬಿಡುವುದಕ್ಕಿಂತ ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಹೊಸ ಒಂದು ವರ್ಷ, ಅಂದರೆ ನಮ್ಮ ಕಹಿ ನೆನಪುಗಳೆಲ್ಲ ಕಳೆದು ಹೊಸ ಒಂದು ಚಿಗುರನ್ನು ಪಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಜನಗಳನ್ನೆಲ್ಲ ನೋಡಿ, ಅಂದರೆ ನಮ್ಮ ಒಂದು ಏನೇ ಕಷ್ಟ ಅಥವಾ ಏನೇ ಇದ್ದರೂ ಕೂಡ ಆ ಕಹಿ ನೆನಪುಗಳೆಲ್ಲ ಮರೆತು ಇವತ್ತು ಒಂದು ಸಿಹಿಯನ್ನು ಹಂಚಿ ಎಳ್ಳು ಬೆಲ್ಲ ಹಂಚೋದ್ರ ಮುಖಾಂತರ ಎಲ್ಲರೂ ಸೇರಿದ್ದಾರೆ. ಎಲ್ಲ ಎಳ್ಳು ಬೆಲ್ಲ ತಿನ್ನೋದ್ರ ಜೊತೆಗೆ ಈ ಸಂಕ್ರಾಂತಿಯನ್ನು ಆಚರಣೆ ಮಾಡಿ, ಅಥವಾ ಏನಪ್ಪ ನಮ್ಮ ಮನೇಲಿ ನಾವು ಡೈಲಿ ಊಟ ಮಾಡ್ತಾನೆ ಇರ್ತೀವಿ, ಆದರೂ ಕೂಡ ಇಲ್ಲಿ ಒಂದು ರೊಟ್ಟಿ ಅಂದರೆ ಇವತ್ತು ವಿಶೇಷ ಎಳ್ಳು ಹಚ್ಚಿದ ಒಂದು ರೊಟ್ಟಿಯನ್ನು ಮಾಡಿರ್ತಾರೆ. ಆ ಒಂದು ವಿಶೇಷ ಇವತ್ತು ರೊಟ್ಟಿ ಅಥವಾ ಕಾಳಿನ ಪಲ್ಯ ನಾವು ಮನೇಲಿ ಉಣ್ತೀವಿ. ಎಲ್ಲರೂ ಸೇರಿ ಜೊತೆಗೆ ಊಟ ಮಾಡೋದೇ ಒಂದು ಭಾಳ ವಿಶೇಷ. ಇವತ್ತೆಲ್ಲರೂ ಬರೋ ಉದ್ದೇಶನೇ ಅಷ್ಟೆಲ್ಲ ಊಟಕ್ಕೆ ತಗೊಂಡೇ ಬಂದಿರ್ತಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಧನ್ಯವಾದಗಳು. ವೀಕ್ಷಕರೇ, ನಾವು ತುಂಗಭದ್ರಾ ನದಿ ತೀರದಲ್ಲಿದ್ದೀವಿ. ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಿಕ್ಕೆ ಜಿಲ್ಲೆಯಾದ್ಯಂತ ಜನರು ಬಂದಿದ್ದಾರೆ. ಅವ್ರ ಜೊತೆ ಸಂಕ್ರಾಂತಿ ಹಬ್ಬ ಕುರಿತು ಮಾತಾಡೋಣ ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರಾಚಾರ್ಯ ಅಂತೇಳಿ. ಯಾವ ಊರು ತಮ್ಮದು? ಹೊಳಲ್ಕೆರೆ ತಾಲೂಕು ಹಿರಿಯೂರು ಸರ್. ಎಷ್ಟು ವರ್ಷದಿಂದ ಈ ಸಂಕ್ರಾಂತಿ ಬರ್ತಾ ಇದ್ರಿ? ಇದೇ ಫಸ್ಟ್ ಸರ್ ಬಂದಿರೋದು, ನಮಗೆ ಗೊತ್ತಿರಲಿಲ್ಲ. ಈಗ ಫಸ್ಟಾಗಿ ಬಂದಿದ್ದೀವಿ. ಈಗ ಹೊಸದಾಗಿ ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ತಾವು ಬಂದಿರಿ. ಹೌದು ಸರ್. ಏನೇನು ಊಟ ಮಾಡಿಸಿದ್ರಿ? ಚಪಾತಿ, ರೊಟ್ಟಿ, ಪಲ್ಯ, 3 ನಮೂನಿ ಪಲ್ಯ, ಈರುಳ್ಳಿ ಸೈಡ್ಗೆ, ಮೂಲಂಗಿ, ಆಮೇಲೆ ಸ್ವೀಟ್ ಇದೆ, ತರಕಾರಿ, ಆಮೇಲೆ ಜಾಮೂನ್ ಸರ್. ಇವರು ಸ್ವೀಟ್ ಮಾಡಿದ್ರು ನಮ್ಮ ಮನೆಯವರು ಸರ್. ಅವ್ರ ಹೆಸರು ಹೇಳಿ? ಪುಷ್ಪಾವತಿ ಅಂತ ಸರ್. ಜೊತೆಯಾಗಿ ಬಂದು ಹಬ್ಬ ಮಾಡ್ತಾ ಇದ್ದಾರೆ. ಹೌದು ಸರ್, ಮಕ್ಕಳು ಇವರೆಲ್ಲ ಮಕ್ಕಳು ಸರ್. ನದಿ ತೀರದಲ್ಲಿ ಈ ಒಂದು ಹಬ್ಬ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ? ಭಾಳ ಖುಷಿ ಅನಿಸ್ತದೆ ಸರ್. ನಮ್ಗೆ ಗೊತ್ತೇ ಇರಲಿಲ್ಲ. ನಮಗೆ ಈಗೆಲ್ಲ ಬಂದು ಜನನೆಲ್ಲ ನೋಡಿದ್ಮಾಗ ಭಾಳ ಸಂತೋಷ ಆಯ್ತು ಸರ್. ವರ್ಷ ಬರಬೇಕು ಅಂತ ಅನಿಸ್ತೈತೆ ನಮಗೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾಜು ಅಂತ ದಾವಣಗೆರೆಯಿಂದ. ಎಷ್ಟು ವರ್ಷದಿಂದ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನೀವು ನದಿ ತೀರಕ್ಕೆ ಬರ್ತಾ ಇದ್ದೀರಿ? ಚಿಕ್ಕ ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ಈ ನದಿ ತೀರದಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸೋದು ನಿಮಗೆ, ನಿಮ್ಮ ಕುಟುಂಬದವರಿಗೆ ಏನು ಅನಿಸ್ತಾ ಇದೆ? ಖುಷಿ ಪಡುತ್ತೆ, ಮಕ್ಕಳೆಲ್ಲ ಖುಷಿ ಪಡ್ತಾರೆ. ನೀರಲ್ಲಿ ಆಟ ಆಡೋದು ಚೆನ್ನಾಗಿರುತ್ತೆ. ಎಲ್ಲ ಜನರು ಒಟ್ಟಿಗೆ ಬಂದು ಊಟ ಮಾಡಿ ದೇವಸ್ಥಾನ ದರ್ಶನ ಮಾಡಿ ಹೋಗ್ತೀವಿ. ಮನೆ ಮಲ್ತಾಯಿ ಅಡಿಗೆ ಆಡುತ್ತಾಯಿ ಅಂತಾರೆ. ಈ ಪವಿತ್ರವಾದಂಥ ನದಿ ತೀರದಲ್ಲಿ ಊಟಕ್ಕೆ ಭಾಳಷ್ಟು ಐಟಮ್ ತಂದಿರಿ. ಏನೇನು ಐಟಮ್ ತಂದಿರಿ ಸ್ವಲ್ಪ ಹೇಳಿ? ಇಲ್ಲಿದೆ ಸರ್ ಎಲ್ಲ. ಒಂದ್ಸರಿ ಜೂಮ್ ಮಾಡಿ ನೋಡ್ಬಿಡಿ. ಪಲ್ಯ ಇದೆ, ಆಮೇಲೆ ಮೊಸರು, ಚಟ್ನಿ, ಆಮೇಲೆ ಪೊಂಗಲ್ಲು, ರೊಟ್ಟಿ, ಬುತ್ತಿ ಎಲ್ಲ ಇದೆ. ದೇಹಕ್ಕೆ ಆಹಾರ ಎಷ್ಟು ಮುಖ್ಯನೋ ಪ್ರಕೃತಿ ನದಿ ಸ್ವಚ್ಛವಾಗಿರುವಂಥದ್ದು ಅಷ್ಟೇ ಮುಖ್ಯ. ಇವತ್ತು ಹಬ್ಬ ಮಾಡಿ ನಾಳೆ ಗಬ್ಬು ಮಾಡಿ ಹೋಗ್ಬಿಡ್ತೀವಿ. ಅಂದರೆ ಸ್ವಚ್ಛವಾಗಿರಬೇಕಂದ್ರೆ ನಮ್ಮ ಅನೇಕ ಜನ ವೀಕ್ಷಕರಿಗೆ ತಾವೇನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಈ ಸೋಪೆಲ್ಲ ಯೂಸ್ ಮಾಡ್ಬಾರ್ದು. ಒಂದು ಸೋಪ್ ತಂದಮೇಲೆ ಎಲ್ಲ ಅಲ್ಲೇ ರ್ಯಾಪರೆಲ್ಲ ಬಿಸಾಕಿ ಹೋಗ್ತಾರೆ. ಆಮೇಲೆ ಎಲೆ ಪಲ್ಯ ಹೂವೆಲ್ಲ ಅಲ್ಲಿ ಬಿಸಾಕ್ಬಿಡೋದು, ದಡದಲ್ಲಿ ಹಾಕಿದರೆ ಆಮೇಲೆ ಬಂದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಕ್ಲೀನಾಗೆಲ್ಲ ಬೆಂಕಿ ಹಚ್ಚಿ ಒಣಗಿದ್ಮೇಲೆ ಬೆಂಕಿ ಹಚ್ಚಿ ಹೋಗ್ತಾರೆ. ಒಟ್ಟು ಒಳಗೆ ಏನೂ ಹಾಕ್ಬಾರ್ದಂತ ಒಂದು ಕಳಕಳಿ ಪ್ರಾರ್ಥನೆ. ಗಲೀಜು ಮಾಡ್ಬಾರ್ದಲ್ಲ, ನಾವೇ ಸ್ನಾನ ಮಾಡಿ ಅದನ್ನ ಮತ್ತೆ ಗಲೀಜು ಮಾಡಬಾರ್ದು. ಹಾಗಾಗಿ ಎಲ್ಲ ಆದಷ್ಟು ಬಂದರೆಲ್ಲರೂ ಪ್ಲಾಸ್ಟಿಕ್ ಅದು ಇದು ಯೂಸ್ ಮಾಡಲಿದ್ದಾನೆ ನದಿ ತೀರದಲ್ಲಿ ಹೊರಗಡೆ ದಡದಲ್ಲಿ ಬಂದು ಹಾಕಿ ಕ್ಲೀನ್ ಇಟ್ಕೋಬೇಕು ಅಂತ. ನಮ್ಮ ಓಣಿಗಳಲ್ಲಿ ಕಸ ಹಾಕ್ಲಿಕ್ಕೆ ಒಂದು ಕಸ ತೊಟ್ಟಿ ಅಂತ ಇರ್ತಾರೆ, ನಗರಸಭೆ ಅಥವಾ ಮುನ್ಸಿಪಾಲ್ಟಿಯವರು. ಹಾಗೆಯೇ ನದಿ ತೀರದಲ್ಲಿ ಜನಪ್ರತಿನಿಧಿಗಳು ಅವನ ಕೆಲಸ ಮಾಡಲಿಕ್ಕೆ ತಾವೇನಾದರೂ ಸಲಹೆ ಕೊಡ್ತೀರಾ? ಸರ್, ಈಗ ಸಂಕ್ರಾಂತಿ ಬರೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯಾಗಿ ಅಲ್ಲಿ ದೊಡ್ಡ ದೊಡ್ಡ ಡಸ್ಟ್ಬಿನ್ ಆಗಲಿ, ಟ್ಯಾಕ್ಟ್ರಿ ಅವ್ರು ನಿಲ್ಲಿಸೋದಾಗಲಿ ಮಾಡಬೇಕು. ನಗರ ಪಾಲಿಕೆಯರಾಗಲಿ ಹೆಂಗಿದ್ರು ಎಲ್ಲಿ MLA ಕೂಡ ಲೋಕಲ್ MLAಗಳಿದ್ದಾರೆ, ಇಲ್ಲಿ ಮಹಾನಗರ ಪಾಲಿಕೆ ಇದೆ, ಅವರೆಲ್ಲ ಮುಂದೆ ಅಧ್ಯಕ್ಷತೆಯಲ್ಲಿ ಬಂದು ಈ ಥರ ಜನ ಇಷ್ಟು ಸಾವಿರಾರು ಜನ ಬಂದತೆ ಅಂತ ಮುಂಚೆ ವರ್ಷ ಗೊತ್ತಿರುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಏನೋ ಮುನ್ಸಿಪಾಲ್ಟಿ ಗಾಡಿ ಆಗಲಿ ಏನಾಗಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ನಿಲ್ಲಿಸ್ಬಿಟ್ರೆ, ಒಂದು 5-6 ಗಾಡಿ ನಿಲ್ಲಿಸಿದ್ರೆ ಎಲ್ಲ ಜನ ತಂದು ಅಲ್ಲಿ ಹಾಕ್ತಾರೆ. ನಮಸ್ಕಾರ ಸರ್. ತಮ್ಮ ಹೆಸರು? ಗಣೇಶ್ ಅಂತ. ತಮ್ಮೂರು? ಹರಿಹರ. ಎಷ್ಟು ವರ್ಷದಿಂದ ಈ ನದಿ ತೀರಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ತಾವು ಬರ್ತಾ ಇದ್ದೀರಾ? ಸುಮಾರು ನನಗೆ ಗೊತ್ತಿರುವಾಗಿಂದನೂ ಬರ್ತಾನೆ ಇದ್ದೀವಿ. ಪ್ರತಿ ವರ್ಷವೂ ಬಂದು ಎಲ್ಲ ಫ್ರೆಂಡ್ಸು ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಿದ್ದೆ. ಇವತ್ತು ನಮ್ಮದು ಒಂದು ಸ್ಪೆಷಲ್ ಡೇ ಇದೆ. ಇವತ್ತು ಏನಂದರೆ ನಮ್ಮದು ನಾರಾಯಣ ಬಲಿಜ ಪರಿವಾರ ಅಂತಂದು ಹೇಳ್ಬಿಟ್ಟು ಒಂದು ಸಂಘ ಸ್ಥಾಪನೆ ಮಾಡಿದ್ವಿ.
ಈಗ ಬಲಿಜ ಪರಿವಾರದವರೆಲ್ಲ ಸೇರಿಕೊಂಡೆ ನಾವು ಇವತ್ತು ವಿಶೇಷ. ಇವತ್ತು ಲಾಸ್ಟ್ ಟೈಮ್ ಏನಾಗೋದು, ನಮ್ಮ ಫ್ರೆಂಡು ಯಾರೋ ಇಬ್ಬರು ಬಂದು ಹೋಗ್ತಿದ್ವಿ. ಸುಮಾರು ಒಂದು 20-25 ಮೆಂಬರ್ಸು ಬಂದ್ವಿ. ಇನ್ನೂ ಸ್ವಲ್ಪ ಬರೋರು ಇದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಟ್ರಾಫಿಕ್ ಇರೋದ್ರಿಂದ ಅವ್ರು ಬರೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಜಾಯ್ನ್ ಆಗ್ತಾರೆ ಬಂದು. ಬಟ್ ಇಲ್ಲಿ ನಾನು ಹೇಳೋದೇನೆಂದರೆ, ಇಲ್ಲೆಲ್ಲ ಇದ್ದಾರಲ್ಲ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರ ಜೊತೆಗೆ ಈ ಸ್ವಚ್ಛತೆಗೂ ಆದ್ಯತೆ ಕೊಡಬೇಕು ಅನ್ನೋದೇ ನನ್ನದು. ಸುಮಾರು ಜನ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ನಾನು ಹೇಳಿ ಬಂದೆ, ಅಲ್ಲಿ ಈ ಥರ ಮಾಡಬೇಡಿ, ಬಟ್ಟೆ ಅಲ್ಲೇ ಹಾಕ್ತಾರೆ, ಎಲ್ಲ ಅಲ್ಲೇ ಮಾಡ್ತಾರೆ. ಇಲ್ಲೆಲ್ಲ ಸುಮಾರು ಅದು ಒಂದು ಹಳ್ಳಿ ತಂಡ, ಏನೋ ನಮ್ಮ ಊರು ನಮ್ಮ ಹೊಣೆ ಅನ್ನೋದೊಂದು ತಂಡ ಇದೆ. ಆ ತಂಡ ಅವರೇ, ಬಟ್ ಅವ್ರು ಅಲ್ಲಲ್ಲೇ ಡಸ್ಟ್ಬಿನ್ಗೆಲ್ಲ ಇಟ್ಟಿದ್ದಾರೆ. ನಾನು ಇವರೆಲ್ಲ ಏನು ವಿನಂತಿ ಮಾಡ್ಕೊತೀನಿ ಅಂದರೆ, ಅವ್ರು ಹೋಗ್ಬಿಟ್ಟು ಅದಕ್ಕೆ ಅಲ್ಲೇ ಹಾಕಬೇಕು. ಹಂಗಾದರೆ ಸ್ವಲ್ಪ ನಾವು ಸ್ವಚ್ಛತೆ ಕಾಪಾಡ್ದಂಗೆ ಆಗುತ್ತೆ. ಸರ್, ನೀವು ಬಂದಿರಾ, ನಮ್ಮ ಜೊತೆ ಸೇರ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ಹಬ್ಬ ಅಂದ್ರೇ ಸಂಬಂಧಗಳನ್ನು, ಕುಟುಂಬಗಳನ್ನು ಒಂದು ಮಾಡುವಂಥದ್ದು. ಅದರಲ್ಲೂ ಇವತ್ತು ನಿಮಗೆ ವಿಶೇಷವಾಗಿರುವಂಥದ್ದು ಹೊಸ ವರ್ಷದ ಮೊದಲ ಸಂಕ್ರಾಂತಿ ಹಬ್ಬದಲ್ಲಿ ನೀವೆಲ್ಲ ಸೇರಿಬಿಟ್ಟು ಬಲಿಜ ಅನ್ನುವಂಥ ಶಬ್ದದಿಂದ ಎಲ್ಲರೂ ಒಗ್ಗಟ್ಟಾಗಿದ್ದೀರಲ್ಲ. ನೀವು ನಿಜವಾಗ್ಲೂ ಕೂಡ ಈ ಒಂದು ಕುಟುಂಬ ಯಾವಾಗಲೂ ಹೀಗೆ ಇರಲಿ, ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಪ್ರತಿ ವರ್ಷ ಈ ಹಬ್ಬಗಳನ್ನು ಆಚರಣೆ ಮಾಡುವ ಜೊತೆಗೆ ಮುಂದಿನ ಪೀಳಿಗೆ ಒಂದು ದೊಡ್ಡ ಕೊಡುಗೆಯನ್ನು ನಿಮ್ಮ ಸಮಾಜ ನೀಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಪ್ರಕಾಶ್ ಅಂತೇಳಿ. ತಾವು ಯಾವರಿಂದ ಬಂದಿರಾ? ದಾವಣಗೆರೆಯಿಂದ. ಈ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ನೀವು ಎಷ್ಟು ವರ್ಷದಿಂದ ಬಂದ್ರಿ? ಎಲ್ಲ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಈಗ ಹೆಚ್ಚು ಕಮ್ಮಿ ಒಂದು 25-26 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ. ಇದೇ ಟೈಪೇ ಮನೆಯಲ್ಲಿ ಅವ್ರವ್ರ ಮನೆಯಲ್ಲಿ ಬೇಕಾದಂಥ ಆ ಊಟಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಸ್ನಾನ ಮಾಡಿ ಗಂಗಾ ಪೂಜೆ ಮಾಡಿ ಊಟ ಮಾಡಿ ಸಾಯಂಕಾಲ 5:30-6 ಗಂಟೆಗೆ ಮನೆಗೆ ಹೋಗ್ತೇವೆ. ಈಗ ಹೊಳಿ ದಂಡೆಯಲ್ಲಿ ಊಟ ಮಾಡೋದಕ್ಕೂ ಮನೇಲಿ ಊಟ ಮಾಡೋಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಒಂದು ಜನಪದರು ಒಂದು ಮಾತನ್ನು ಹೇಳ್ತಾರೆ, ಮನೆ ಮಲ್ತಾಯಿ ಅಡವೆ ಅಡುತ್ತಾಯಿ ಅಂತ. ಅದರಲ್ಲೂ ತುಂಗಾಭದ್ರಾ ನದಿ ತೀರದಲ್ಲಿ ಈ ಪವಿತ್ರವಾದ ಜಾಗದಲ್ಲಿ ಏನೇನು ಊಟ ತಂದಿರಿ? ಇದಿದೆ, ರೊಟ್ಟೆ, ಎಣ್ಗಾಯಿ, ಕೆಂಪು ಚಟ್ನಿ, ಆ ಟೈಪ್ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಊಟ ಮಾಡ್ತೀವಿ. ಒಟ್ಟು ಎಷ್ಟು ಫ್ಯಾಮಿಲಿ ಇದ್ದೀರಿ ಜೊತೆ ಇಲ್ಲಿ ಬಂದಿರೋದು? ಇಲ್ಲಿ ಹೆಚ್ಚು ಕಮ್ಮಿ 6-7 ಫ್ಯಾಮಿಲಿ ಇದೆ. ಎಲ್ಲ ಅಂದರೆ ಎಲ್ಲ ಸಂಬಂಧಿಕರೇ, ಹೊರಗಡೆ ಯಾರಿಲ್ಲ. ಎಲ್ಲ ರಿಲೇಷನ್ನೇ, ಅಣ್ಣ ತಮ್ಮಗಳು, ಸೊಸೆಯಂದರು, ಅಕ್ಕ ತಂಗಿಯರು, ಆಮೇಲೆ ನಮ್ಮ ಅಮ್ಮಗಳು, ಅಮ್ಮ ಚಿಕ್ಕಮ್ಮಗಳು, ನಮ್ಮ ಅಳಿಯಂದ್ರುಗಳು ಅದಾರೆ. ಎಲ್ಲರೂ ಒಟ್ಟು ಒಂದು ಫ್ಯಾಮಿಲಿಯಾಗಿ ಬಂದಿದ್ದೀವಿ. ಈ ವರ್ಷ ನಮ್ಮ ಫ್ರೆಂಡ್ ಬಂದಿದ್ದಾರೆ ಹೊಸದಾಗಿ, ಈ ವರ್ಷ ಜಾಯ್ನ್ ಆಗಿದ್ದಾರೆ. ಅವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ನಾವು ಇದನ್ನು ಈಗ 30 ವರ್ಷದಿಂದನೇ ನಡೆಸ್ಕೊಂತ ಬಂದೇವಿ. ನಮ್ಮ ದಾವಣಗೆರೆ ಮಂಜುಳಮ್ಮ, ನಮ್ಮ ತಂಗಿ ಗಂಡ ಮಕ್ಕಳು ಎಲ್ಲ ಇಲ್ಲೇ ಇದ್ದರು. ಆವಾಗಿನಿಂದ ಇಲ್ಲಿ ನಡೆಸ್ಕೊಂತಾನೆ ಬಂದೇವಿ, ಈಗಲೂ ನಡೆಸ್ತಾ ಇದ್ದಾವೆ. ಇದೇ ನಮ್ಮದು ವಿಶೇಷ ಅಂದರೆ ಪುಂಡಿ ಸೊಪ್ಪು, ಪಚಡಿ, ಎಣ್ಗಾಯಿ, ಚಟ್ನಿ ಪುಡಿ, ಮೊಸರು, ಚಿತ್ರಾನ್ನ, ಬುತ್ತಿ, ಸ್ವೀಟು ಎಲ್ಲ ತರ್ತವೆ. ತಂದು ಇಲ್ಲಿ ಎಲ್ಲರನ್ನ ಕರ್ಕೊಂಬಂದು ಎಲ್ಲ ಊಟ ಮಾಡಿ ಆಟ ಆಡ್ತಾರೆ. ಸಾಯಂಕಾಲ ಮನೆಗೆ ಹೋಗ್ತಾರೆ. ನಮ್ಮ ಹೆಸರು ಮಣಿ ಅಂತ. ನಮ್ಮದು ತಮಿಳ್ನಾಡು ವೇಲೂರು ಹತ್ರ. ಈಗ ಮದುವೆಯಾಗಿ ಇಲ್ಲಿ ಬಂದಿದ್ದೀವಿ. ಈಗ ನಾವು ಪೊಂಗಲ್ ಮಾಡೋದಂತೂ ನಾವು ಸಂಕ್ರಾಂತಿ ಹಬ್ಬದ ದಿವಸ ಪೊಂಗಲ್ ಇಟ್ಟು ಕಬ್ಬು ಇಟ್ಟು ಸೂರ್ಯನಿಗೆ ಪೊಂಗಲ್ ಮಾಡ್ತೀವಿ. ಅದೇ ನಮ್ಮದು ವಿಶೇಷ. ಮತ್ತು ನಾವು ಈ ಥರ ರೊಟ್ಟಿ ಎಲ್ಲ ಮಾಡೋದಿಲ್ಲ ರೀ. ನಮ್ಮದು ಪೊಂಗಲ್, ವಡೆ ಇಂಥವು ಮಾಡಿ ಕಬ್ಬು ಇಟ್ಟು ಪೂಜೆ ಮಾಡ್ತೀವಿ. ಪೊಂಗಲನ್ನು ಸಂಕ್ರಾಂತಿಯಲ್ಲಿ ಯಾಕೆ ಮಾಡಬೇಕು? ಇದು ಹೊಸ ವರ್ಷ ಅಂತ ಬೆಳೆದಿರೋ ಧಾನ್ಯಗಳನ್ನ ಇಟ್ಟು ಹೊಸ ವರ್ಷಕ್ಕೆ ಪೊಂಗಲ್ ಮಾಡ್ತೀವಿ. ಒಂದು ರಾಶಿಯನ್ನು ಹಾಕಿಬಿಟ್ಟು ಅದು ಸುಗ್ಗಿ ಅಂತೇಳಿ, ಸುಗ್ಗಿ ಹಬ್ಬದ ಹಿನ್ನೆಲೆಯಲ್ಲಿ ಪೊಂಗಲ್ ರಚನೆ ಮಾಡಿಕೊಂಡು ಅದಕ್ಕೆ ಸಿಹಿ ಮತ್ತು ಖಾರ ಮಿಶ್ರಿತವಾದ ಆಹಾರವನ್ನು ಸೇವನೆ ಮಾಡಿದರೆ ಭೂಮಿ ತಾಯಿಗೆ ಶಾಂತಿ ಆಗ್ತೈತೆ ಅನ್ನುವಂಥ ಹಿನ್ನೆಲೆ ಇದೆ. ನಿಮ್ಮ ಪೊಂಗಲ್ ಹಬ್ಬಕ್ಕೂ ಇಲ್ಲಿನ ನಿಮ್ಮ ಗಂಡನ ಮನೆ ಹಬ್ಬಕ್ಕೂ ವ್ಯತ್ಯಾಸ ಇದೆಯಲ್ಲ, ಈ ಹಬ್ಬ ಕುರಿತು ನೀವೇನು ಹೇಳ್ತೀರಾ? ಈ ಹಬ್ಬನೂ ಒಂಥರ ಚೆನ್ನಾಗೇ ಇದೆ, ಇದ್ರೂ ನಾವು ಈ ಥರ ಮಾಡಲ್ವಲ್ವ, ಹಂಗಾಗಿ ಖುಷಿ ಅನ್ನಿಸ್ತೈತೆ. ಧನ್ಯವಾದಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇದು ನಾವು ಸಂಕ್ರಾಂತಿ ಹಬ್ಬ ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ನಮಗೆ ಇನ್ನೂ ಆವಾಗ ನಮ್ಮ ತಂದೆ ತಾಯಿಗಳು ನಮಗಿನ್ನೂ ಬುದ್ಧಿ ಬಂದಿದ್ದಿಲ್ಲ. ಆವಾಗಿಂದ ಅಂದರೆ ಇವಾಗ ನಮಗೆ 37 ವರ್ಷ ಅಂತಂದರೆ ಒಂದು 35 ವರ್ಷದಿಂದನೂ ಮಾಡ್ತಾಯಿದ್ದೀವಿ. ಇದಕ್ಕೆ ಮೊದಲು ಭದ್ರ ಬುನಾದಿನೇ ನಮ್ಮ ಅಪ್ಪಾಜಿ ಅಮ್ಮ, ಅವ್ರ ಹೆಸರು ಮಂಗಳಮ್ಮ ಗುಡ್ಡಪ್ಪ ಅಂತ. ಸೊ ಅವರು ಪ್ರತಿಯೊಬ್ಬರೂ ಎಲ್ಲರಿಗೂ ಮನೆಗೆ ಕರೆದು ಹಿಂದಿನ ದಿವಸನೇ ನಮ್ಮ ಮನೆಗೆಲ್ಲ ಬಂದು ಇವಾಗ ಅಡುಗೆ ಮಾಡ್ಕೊಂಡು ಇಲ್ಲಿ ಬಂದು ಇವಾಗ ನಾವು ಈ ಪೆಂಡಲ್ ಹಾಕ್ಸಿದ್ದೀವಿ. ಮುಂಚೆ ನಮ್ಮದು ಒಂದು ಸೈಕಲ್ ಇತ್ತು, ಈಗ ಯಡಿಯೂರಪ್ಪರ ಸೈಕಲ್ ಕೊಡ್ತಾರೆ. ಆ ಸೈಕಲಲ್ಲಿ ನಾವು ಒಂದು ಟೆಂಟ್ ಈ ಪಕ್ಕಕ್ಕೆ ಶೀಟ್ ಎಲ್ಲ ಹಾಕಿ ಅದರಲ್ಲೇ ಇಷ್ಟು ಜನ ಊಟ ಮಾಡಿಸ್ತಾ ಇದ್ದೀವಿ ನಾವು. ಸೊ ಇದು ಏನು ಅಂತಂದರೆ, ಈ ಒಂದು ಪ್ರೀತಿ ಬಾಂಧವ್ಯಕ್ಕೆ ಇಷ್ಟು ಜನ ಎಲ್ಲರೂ ಸೇರ್ಕೊಂಡಿದ್ದಾರೆ. ಸೊ ಆ ಊಟದ ಜೊತೆಗೂ ಹೃದಯನೂ ಊಟ ಮಾಡುತ್ತೆ.
ಸೊ ಅವಾಗ ಏನಾಗುತ್ತೆ, ಮನಸ್ಸು ಸಂತೃಪ್ತಿ ಆಗುತ್ತೆ. ಸೊ ಆವಾಗ ಇದು ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಈಗ ನೋಡ್ಬೋದು ನೀವು ನಮ್ಮ ಹೊಸಪೇಟೆ ಈ ಹೊಳೆಯಲ್ಲೇ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಊರುಗಳಿಂದನೂ ಬಂದಿದ್ದಾರೆ, ಎಲ್ಲ ಊರಿಂದನೂ ಕವರಪ್ ಆಗಿದೆ ಇದು ಹಬ್ಬ. ಸೊ ಹಂಗಾಗಿ ಇದು ಒಂದು ಎಲ್ಲ ಸಂಬಂಧಗಳನ್ನು ಬೆಸೆಯುವಂಥ ಸಾಮರಸ್ಯದ ಹಬ್ಬ ಇದು. ಸೊ ಹಂಗಾಗಿ ಎಲ್ಲರೂ ಚೆನ್ನಾಗೇ ಬೆರ್ತಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ಅದೇ ಚೆನ್ನಾಗಿ. ತಾವು ಊಟ ಮಾಡಿದ್ರೆ? ಇನ್ನೂ ಇಲ್ಲ, ನಮಗೆಲ್ಲರೂ ಊಟ ಮಾಡಿದರೆ ಊಟ ಮಾಡ್ದಂಗೆ. ಈಗ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕರ್ನಾಟಕ ಒಳಗೊಂಡಂತೆ ಸಾವಿರಾರು ಜನ, ಈಗ ಲಕ್ಷಾಂತರ ಜನ ಬೆಳಗ್ಗೆಯಿಂದ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಈ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತೀರಾ? ಏನು ಹೇಳಕ್ಕೆ? ಇದರಲ್ಲಿ ಏನಿದೆ ಅಂತಂದರೆ, ಮುಂಚೆ ಎಲ್ಲ ನಾವು ತುಂಬ ಗಲೀಜು ಅಂದರೆ ಈ ಹೋದ್ಮೇಲೆಲ್ಲ ನೋಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇದೇ ಊರವರಾಗಿರೋದ್ರಿಂದ ನೆಕ್ಸ್ಟ್ ದಿವಸ ನಾವು ನೋಡಿದರೆ ಈ ದಂಡೆ ಎಲ್ಲ ಭಾಳ ಗಲೀಜಾಗಿರೋದು. ಸೊ ಇವಾಗ ಏನು ಮಾಡಿದ್ದೀವಿ ಅಂತಂದರೆ, ಒಂದು ಅಲ್ಲಲ್ಲೇ ಡಸ್ಟ್ಬಿನ್ ಕಲೆಕ್ಷನ್ ಪಾಟ್ ಮಾಡಿದ್ದೀವಿ. ಆಮೇಲೆ ಬರ್ತಾ ಜನಗಳಿಗೆ ಸೋಪು ಶಾಂಪುಗಳನ್ನು ಯೂಸ್ ಮಾಡಬೇಡ್ರಿ, ಕಡಲೆ ಹಿಟ್ಟನ್ನ ಯೂಸ್ ಮಾಡಿರಿ ಅಂತ ನಾವು ಸ್ವಲ್ಪ ಜನಜಾಗೃತಿಯನ್ನು ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಸೊ ಹಂಗೆ ಅವಾಗ ಏನಾಗುತ್ತೆ ಅಂದರೆ, ಈ ಪ್ರಥಮ ವರ್ಷ ಮಾಡಿರೋದು ಸ್ವಲ್ಪ ಒಂದು 20% ಬಂದಿರ್ಬೋದು, ಮುಂದಿನ ವರ್ಷಕ್ಕೆ ಇನ್ನೊಂದು 25%. ಒಂದೇ ಸತಿಗೆ ಕಟ್ ಡೌನ್ ಮಾಡೋಕ್ಕಾಗಲ್ಲ. 10%, 20% ಆಗಿ ಇನ್ನೊಂದು 4-5 ವರ್ಷಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ವಚ್ಛತೆ ಅಂತ ಬರುತ್ತೆ. ಆವಾಗ ಇನ್ನೂ ಸ್ವಲ್ಪ ಸ್ವಚ್ಛತೆ ಆಗುತ್ತೆ. ನಿಮ್ದು ಯಾವ ಗ್ರೂಪಲ್ಲಿ ನೀವೇನು ತಂಡ ಕಟ್ಟಿಕೊಂಡಿರ? ಇಲ್ಲ, ಧಾರವಾಡದಿಂದ ಒಂದು ಸಂಸ್ಥೆ ಬಂದಿದೆ, ಹುಬ್ಳಿಯಿಂದ. ಸೊ ಅವರು ಎಲ್ಲ ಇನಿಷಿಯೇಟ್ ತಗೊಂಡು ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. नन्निंदा एल्रिगू संक्रांती हब्बद शुभाशयगळु. माझ्याकडून सगळ्यांना संक्रांतीच्या हार्दिक शुभोदय. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ. ಹರಿಹರನೇ ತವ್ರ ಮನೆ ನಮ್ಮದು. ನಾವಲ್ಲೇ ಚಿಕ್ಕವರಿದ್ದಾಗಿಂದಲೂ ಬರ್ತಾ ಇದೀವಿ ಸರ್. ನಾವು ಇಲ್ಲೇ ನಮ್ಮ ತವ್ರ ಮನೆನೇ ಹರಿಹರ, ದಾವಣಗೆರೆ ನಮ್ಮ ಮದುವೆ ಮಾಡಿಕೊಟ್ಟಿರೋದು. ಇದೇ ಊರಿಗೆ ಬರ್ತೀವಿ. ಚೆನ್ನಾಗಿ ಅನಿಸುತ್ತೆ. ಯಾವಾಗೂ ಸಂಕ್ರಾಂತಿಗೆ ಇಲ್ಲೇ ಬರ್ಬೇಕು ಹರಿಹರಕ್ಕೆ ಅನಿಸುತ್ತೆ. ಎಷ್ಟು ಜನ ನಿಮ್ಮ ಫ್ಯಾಮಿಲಿಯರೆಲ್ಲ ಸೇರಿ? ನಾವೆಲ್ಲ ಒಂದು 10-13 ಜನ ಬಂದೀವಿ. ಏನೇನು ಊಟಕ್ಕೆ ತಂದ್ರಿ? ಚಟ್ನಿ ಪುಡಿ, ರೊಟ್ಟಿ, ಪಲ್ಯಗಳು ಎಲ್ಲ ತೊಗೊಂಬಂದೀವಿ ಸರ್. ಎಷ್ಟು ನಮೂನಿ ಪಲ್ಯ, ಚಟ್ನಿ ಪುಡಿ ಇದೆ? ಪಲ್ಯ ಒಂದು 2-3 ನಮೂನಿ ತಂದೀವಿ. ಚಟ್ನಿ ಪುಡಿ ಒಂದು 2-3 ನಮೂನಿ ಇದೆ. ಚಟ್ನಿ ಒಂದು 3 ನಮೂನಿ ಇದೆ. ಈ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಒಂದ್ಸರಿ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಇವಾಗ ನಾವು ನಿಮ್ಮೆಲ್ಲರಿಗೂ ಒಂದು ವಿಶೇಷ ತಾಣಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಪ್ರತಿ ವರ್ಷವೂ ಕೂಡ ನಾವು ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ನಮ್ಮ ವಾಹಿನಿಯು ಇಡೀ ನಮ್ಮ ಹರಿಹರದ ತುಂಗಾಭದ್ರಾ ನದಿಯ ತೀರದಲ್ಲಿರುವಂತಹ ಸರ್ವರು ಕೂಡ ಸಂಕ್ರಾಂತಿ ಹಬ್ಬದ ವಿಶಸ್ಸನ್ನು ಹೇಳ್ತಾ, ಜೊತೆಗೆ ಎಲ್ಲ ವೀಕ್ಷಕರೊಂದಿಗೆ ನಾವು ಈ ದಿನವನ್ನು ನಾವು ಕಳಿತೇವೆ. ವೀಕ್ಷಕರೇ, ಸರ್ ಆನ್ ಇದೆಯಾ ಇಲ್ವಾ ಸರ್? ಓಕೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಓಕೆ ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಂಕ್ರಾಂತಿ ಹಬ್ಬ ನಾಡಿನಾದ್ಯಂತ ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ನಾವು ಕೂಡ ನಮ್ಮ ಹರಿಹರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಿನೂತನವಾಗಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಬನ್ನಿ ವೀಕ್ಷಕರೇ, ನೋಡಿ ನಮ್ಮ ಹರಿಹರದ ಇಡೀ ಜನ ಇಲ್ಲಿದ್ದಾರೆ. ಹಾಗೆ ಸುತ್ತಮುತ್ತಲಿನ ಊರಿನವರು, ಹಾಗೆ ಬೇರೆ ಜಿಲ್ಲೆಯಿಂದ ಕೂಡ ಇಲ್ಲಿಗೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅಂತಲೇ ಬರ್ತಾರೆ. ಅದರಲ್ಲೂ ಇವತ್ತು ಭೂತಾಯಿಗೆ ನಮಿಸಿ ರೈತ ತಾನು ಬೆಳೆದಂತಹ ಎಲ್ಲ ಬೆಳೆಯನ್ನು ಪೂಜಿಸಿ, ನಿನ್ನೆ ನೀವು ನೋಡಿರೋ ಹಾಗೆ ಎಲ್ಲ ಊರಿನಲ್ಲೂ ಕೂಡ ಪ್ರತಿಯೊಂದು ಹಸು ಕರುಗಳನ್ನು ಶೃಂಗಾರ ಮಾಡಿ ಅದನ್ನು ಪೂಜ್ಯ ಭಾವನೆಯಿಂದ ನೋಡಿ ಭಕ್ತಿಯಿಂದ ಅವರಿಗೆ ಪೂಜೆ ನೈವೇದ್ಯವನ್ನು ಸಮರ್ಪಿಸಿ ಇವತ್ತು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತನಾಡುತ್ತಾ ಇವತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂತಹದ್ದು ತುಂಬ ವಿಶೇಷವಾಗಿರುವಂಥದ್ದು. ಇವತ್ತು ನಮ್ಮ ಹರಿಹರದ ತುಂಗಾಭದ್ರಾ ನದಿ ಏನಿದೆ, ಇವತ್ತು ನೋಡ್ತಾ ಇರ್ಬೋದು
ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನದಿಯ ದಡದಲ್ಲಿ ಎಲ್ಲ ಸಾರ್ವಜನಿಕರು ಆಗಮಿಸಿ ವಿಶೇಷವಾಗಿ ವಿಭಿನ್ನವಾಗಿ ಒಳ್ಳೊಳ್ಳೆ ಖಾದ್ಯಗಳನ್ನು ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿ ಎದುರುಗಡೆ ನೆಲೆಸಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ಆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಕೂತು ಸ್ನೇಹಿತರ ಜೊತೆಗೆ ಕುಟುಂಬದವರ ಜೊತೆಗೆ ಸದಸ್ಯರ ಜೊತೆಗೆ ಸೇರಿಕೊಂಡು ಊಟ ಮಾಡಿ ನಲಿಯುವಂತಹ ದಿನ. ಅದರಲ್ಲೂ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಇರುವ ಕಾರಣ ಎಲ್ಲರೂ ಕೂಡ ಸ್ವಕುಟುಂಬ ಸಮೇತರಾಗಿ ಮಕ್ಕಳ ಜೊತೆಗೆ ಬಂದಿದ್ದಾರೆ. ಹಗ್ಗ ಆಡ್ತಾ ಇದ್ದಾರೆ, ನೀರಲ್ಲಿ ಜಳಕ ಮಾಡ್ತಾ ಇದ್ದಾರೆ. ಹಾಗೆ ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ ಈ ನದಿಗೆ ಬಂದಾಗ ಗಂಗೆ ಪೂಜೆ ಮಾಡುವಂಥದ್ದು ತುಂಬ ವಿಶೇಷವಾದಂಥದ್ದು. ಎಲ್ಲ ಮುತ್ತೈದೆ ಹೆಣ್ಣು ಮಕ್ಕಳು ಗಂಗೆಯನ್ನು ಚಂಬಿನಲ್ಲಿ ತೊಗೊಂಡು ಬಂದು ಅದನ್ನು ಪ್ರತಿಷ್ಠಾಪಿಸಿ ದಡದಲ್ಲಿ ನೀವು ನೋಡ್ತಾ ಇರ್ಬೋದು ಲಿಂಗವನ್ನು ಕೂಡ ಮರಳಲ್ಲಿ ಲಿಂಗವನ್ನು ಕೂಡ ಮಾಡಿದ್ದಾರೆ. ಹಾಗೆ ಆ ಶಿವನನ್ನು ನೆನೆದು ಗಂಗಾ ಪೂಜೆಯನ್ನು ನೆರವೇರಿಸಿ ಅದಕ್ಕೆ ನೈವೇದ್ಯವನ್ನು ಸಮರ್ಪಿಸಿ ಭಕ್ತಿ ಭಾವದಿಂದ ಅವರು ಈ ಸಂಕ್ರಾಂತಿ ಹಬ್ಬವನ್ನು, ಈ ಸುಗ್ಗಿ ಹಬ್ಬವನ್ನು ತುಂಬ ವಿಶೇಷವಾಗಿ ನಮ್ಮ ಹರಿಹರದಲ್ಲಿ ಆಚರಣೆ ಮಾಡ್ತಾರೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ತೆಪ್ಪ ಇದೆ. ತೆಪ್ಪದಲ್ಲಿ ಇಲ್ಲಿಂದ ಆ ದಡದಿಂದ ಈ ದಡಕ್ಕೆ, ಈ ದಡದಿಂದ ಆ ದಡಕ್ಕೆ ಸಾಗಿ ನೂರಾರು ಸಂಖ್ಯೆಯಲ್ಲಿ ಆಲ್ರೆಡಿ ನದಿಯ ಒಳಗಡೆ ಇಳಿದು ಈಜಾಡ್ತಾ ಇದ್ದಾರೆ ಮಕ್ಕಳು. ಸೊ ಸಾವಿರಾರು ಮಕ್ಕಳು ಹಾಗೆ ಕುಟುಂಬಸ್ಥರ ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸುಂದರವಾದ ಈ ಸಂಕ್ರಾಂತಿ ಹಬ್ಬವನ್ನು ಅವರದೇ ಆದಂತಹ ವಿಶೇಷತೆಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಒಂದೊಂದೇ ನಿಮ್ಮ ಜೊತೆಗೆ ನಾನು ತೋರಿಸ್ಕೊಂಡು ಈ ಹಬ್ಬವನ್ನು ನಾನು ಕೂಡ ನಿಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ನಕ್ಷತ್ರ ವಾಹಿನಿಯ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕೆ ಎಲ್ಲಿಂದ ಬಂದಿದ್ದೀರಿ? ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಮ್ದು ಹರಿಹರ. ಓಕೆ, ಹೆಸರು? ಅಶ್ವಿನಿ ಅಂತ. ಓಕೆ, ಅಶ್ವಿನಿ ಅವರೇ, ಇದೇ ಫಸ್ಟ್ ಟೈಮ್ ಬಂದಿರೋದಾ ಅಥವಾ ನೀವು ಸಣ್ಣ ಹುಡುಗರಿಂದ ಇಲ್ಲಿವರೆಗೂ ಬರ್ತಾ ಇದ್ದೀರಾ? ನಾವು ಇದೇ ಫಸ್ಟ್ ಟೈಮ್ ಬಂದವ್ರಿ. ಯಾಕೆ ಅಂದರೆ ನೀವು ಮದುವೆಯಾಗಿ ಬಂದಿರೋದು ಹರಿಹರಕ್ಕ ಅಥವಾ ತವ್ರ ಮನೆ ಯಾವುದು? ನಂದು ತವ್ರ ಮನೆ ಹರಿಹರ, ಕೊಟ್ಟಿರೋದು ಬಾಗಲಕೋಟಿಗೆ. ಮತ್ತೆ ಹರಿಹರದವರು ಇದೇ ಫಸ್ಟ್ ಟೈಮ್ ಬಂದಿರೋದಾ? ಯಾಕೆ? ನಮ್ದು ಪದ್ಧತಿ ಇದ್ದಿಲ್ರಿ ಇದು. ನಮ್ಮ ದೊಡ್ಡಕ್ಕನ ಕೊಟ್ಟಿರೋ ದಾವಣಗೆರೆ, ಅವರು ಬಂದಾರ, ಅವ್ರ ಜೊತೆಗೆ ಬಂದಿವ್ರಿ. ಓಕೆ, ಫಸ್ಟ್ ಟೈಮ್ ಬಂದಿರೋ ಕಾರಣ ಕೇಳ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗೈತೆ ರೀ. ಏನೇನು ಫೀಲ್ ಆಯ್ತು ನಿಮಗೆ? ಚೆನ್ನಾಗಿ ಅನ್ನಿಸ್ತ್ರಿ. ಎಲ್ಲರೂ ಫ್ಯಾಮಿಲಿ ಕುಟುಂಬ ಬಂದೀವಿ, ಚೆನ್ನಾಗಿ ಅನಿಸೈತ್ರಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಏನೇನು ಅಡುಗೆ ಎಷ್ಟೊತ್ತಿಗೆ ಎದ್ದು ರೆಡಿ ಮಾಡ್ಕೊಂಡು ಬಂದ್ರಿ? ನಮ್ಮಕ್ಕ 4 ಗಂಟೆಗೆ ಎದ್ದಾಳ್ರಿ. ಎದ್ದು ರೊಟ್ಟಿ ಮಾಡ್ಯಾಳ, ಚಪಾತಿ ಮಾಡ್ಕೊಂಡಾಳ, ಕೇಸರಿ ಬಾತ್ ಮಾಡೀವಿ. ಎಲ್ಲರೂ ಒಂದೊಂದು ಮಾಡ್ಕೊಂಬಂದೀವ್ರಿ. ಓಕೆ, ಎಲ್ಲರೂ ಒಂದೊಂದು ಐಟಮ್ನ ರೆಡಿ ಮಾಡಿ ಸಂಕ್ರಾಂತಿ ವಿಶೇಷತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದಿದ್ರ. ಸಾಯಂಕಾಲ ಆಗೋ ಹಾಗೆ ಮಾಡ್ಕೊಂಬಂದಿದ್ರೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಕಾಲಿನ? ಸಾಯಂಕಾಲ ಆಗುವಾಗ ಮಾಡ್ಕೊಂಬಂದೀವ್ರಿ. ಇನ್ನು ಮನ್ಯಾಗ ಉಳಿಸಿ ಬಂದೀವ್ರಿ. ಅಂದರೆ ಪಕ್ಕ ಖಾತ್ರಿ ಇನ್ನು ಮನೆಗೆ ಹೋಗಿ ರೌಂಡ್ಸ್ ಮಾಡ್ಕೊಳೋರು ಇದ್ದೀರಿ. ಓಕೆ, ಸರಿ. ಈಗ ಯಾವ ದೇವರನ್ನ ನೀವು ಆರಾಧಿಸುವಂಥದ್ದು? ಎಲ್ಲಮ್ಮ ದೇವರು. ಇಲ್ಲಿ ನದಿ ದಡದಲ್ಲಿ ಗಂಗೆ ಪೂಜೆ ಮಾಡಿದ್ರ? ಹ್ಞೂ ರೀ, ಮಾಡಿ. ಏನಕ್ಕೆ ಗಂಗೆ ಪೂಜೆ ಮಾಡ್ತಾರೆ? ಅವಳಿಗೆ ಸಮಾಧಾನ ಆಗಲಿ ಅಂತ. ಅಂದರೆ ಯಾವ ರೀತಿ ಸಮಾಧಾನ ಆಗಲಿ ಅಂತ? ನಮಗೆ ಒಳ್ಳೇದಾಗಲಿ, ಆಕಿಗೂ ಸ್ವಲ್ಪ ನಿಧಾನ ಆಗಲಿ, ಬಂದು ಊಟ ಮಾಡಿ ಜಳಕ ಮಾಡಿ ಹೋಗ್ತೀವ್ರಿ. ಆಕಿಗೂ ಒಂದು ಸ್ವಲ್ಪ ಸಮಾಧಾನ ಆಗಲಿ. ಓಕೆ, ನಮ್ಮನ್ನು ಪ್ರತಿದಿನ ನಮಗೆ ಸ್ನಾನಕ್ಕೆ, ಕುಡಿಯೋಕ್ಕೆ, ಪ್ರತಿಯೊಂದಕ್ಕೂ ನಾವು ಆಧಾರ ಆಗಿರುವಂತಹ ನಮ್ಮ ತುಂಗಭದ್ರಾ ನದಿ ತಾಯಿಯ ಜೊತೆಲಿದ್ದೀವಿ. ಅವರಿಗೆ ನಾವು ಪೂಜೆ ಸಲ್ಲಿಸಿ ನಮ್ಮ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಓಕೆ, ಇದಾದಮೇಲೆ ಅಂದರೆ ಊಟ ಅಷ್ಟೇ ಮಾಡಿದ್ರ, ಆಟ ಆಡಿದ್ರ, ಈಜೋಡಿದ್ರ ಅಥವಾ ಬೇರೆ ಏನಾದ್ರು ಪ್ಲ್ಯಾನ್ಸ್, ಗೇಮ್ಸ್ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ರಿ, ಈಜೋಡಿದ್ವಿ, ಆಟ ಆಡಿದ್ವಿ, ಊಟ ಮಾಡಕ್ ಕುಂತೀವಿ. ಈಜ್ ಬರುತ್ತಾ? ನನಗೆ ಬರಲ್ರಿ. ಮತ್ತೆ ಹೆಂಗೆ ಈಜೋಡಿದ್ರಿ? ನಮ್ಮ ಅಕ್ಕ ಮಾಡಿದ್ಲಿ ರೀ. ಅಲ್ರಿ, ಅಕ್ಕ ಈಜೋಡಿದ್ರೆ ಸರಿ, ನೀವೇನು ಮಾಡಿದ್ರಿ? ನದಿಲಿ ಹೋಗಿ ಮಾಡಿದ್ದೀರಿ, ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡಿದ್ರಿ. ಓಕೆ, ತುಂಬ ನೀರಿದೆಯಾ? ಸ್ವಲ್ಪ ನೀರಿದೆಯಾ? ಸ್ವಲ್ಪ ನೀರೈತ್ರಿ. ಸ್ವಲ್ಪ ನೀರಿದೆ. ಓಕೆ, ಹೀಗೆ ಇರಬೇಕಾ? ಫುಲ್ ದಡದವರೆಗೂ ನೀರು ಇರಬೇಕಾ? ಹಿಂಗ ಇರಲಿ, ನಮಗೆ ಅನುಕೂಲ ಆಗುತ್ತೆ. ದಡದವರೆಗೂ ಬೇಡ, ಇಷ್ಟ ಇರಲಿ. ಓಕೆ, ನೀವು ರೈತಾಪಿ ವರ್ಗದವರ? ಏನೇನು ಹಾಕಿದ್ರಿ ಈ ಸರಿ ಹೊಲಕ್ಕೆ? ನಾವು ಕಡ್ಲಿ ಹಾಕಿವ್ರಿ, ತೊಗರಿ ಹಾಕಿವಿ, ಕುಶ್ಬಿ ಹಾಕಿವಿ, ಅಷ್ಟೇ ರೀ. ನಮ್ಮ ವಾಹಿನಿಗೆ ಎಲ್ಲ 2 kg ಹಾಕ್ಸ್ಬಿಡ್ರಿ ಸರ್. 2 ಚೀಲನಾ? ಹಾಂ, ಓಕೆ, 2 ಚೀಲ ನಮಗೆ ವಾಹಿನಿಗೆ ಕಳಿಸ್ತಾ ಇದ್ದಾರೆ ಸರ್. ಹೊಲದಲ್ಲಿ ಅವರು ಏನೇನು ಹಾಕಿದಿರಿ? ತೊಗರಿ ಹಾಕಿವಿ, ಕಡ್ಲಿ ಹಾಕಿವಿ, ಕುಶ್ಬಿ ಹಾಕಿವ್ರಿ. ನಮ್ದು ವಾಹಿನಿಗೆ 2
ಚೀಲ ಕಳಿಸ್ಬಿಡ್ರಿ ಸರ್ ಅಂತ ಜೋಳ ಹಾಕಿವಿ. ಓಕೆ, ಚೆನ್ನಾಗಿದೆಯಾ? ತೊಗರಿ ಚಲೋ ಆಗಿಲ್ರಿ ಅಕ್ಕ. ಯಾಕ್ರಿ? ಮಳೆ ಬಂದು ಎಲ್ಲ ಸ್ವಲ್ಪ ಹಾಳಾಗೈತ್ರಿ. ಉಳಿದಿದ್ದೆಲ್ಲ ಬೆಳೆ ಚೆನ್ನಾಗಿ ಬಂದಿದ್ಯಾ? ಓಕೆ, ನೀವು ಪೂಜೆ ಮಾಡ್ತೀರಾ ಅದನ್ನ? ಮಾಡ್ತೀವಿ. ಏನು ವಿಶೇಷತೆ ಅದ್ರದ್ದು? ವಿಶೇಷತೆ ಹೇಗೆ? ನೋಡ್ರಿ ಮಾತಾಡಲ್ಲ ಅಂದ್ರೆ ಎಲ್ಲ ಮಾತಾಡಿದ್ರಿ. ಎಳ್ಳಿನ ಹೋಳಿಗೆ, ಕರ್ಚಿಕಾಯಿ, ಹೋಳಿಗೆ ಎಲ್ಲ ಮಾಡಿದ್ದೀವಿ. ಹೇಗೆ ಅಂದ್ರೆ ನೀವು ಹೇಗೆ ರಾಶಿ ಹಾಕ್ಬಿಟ್ಟು ಪೂಜೆ ಮಾಡ್ತೀರಾ ಅಥವಾ ಹೊಲದಲ್ಲಿ ಹೋಗಿ ಒಂದೆರಡು ದಂಟಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಚರ್ಗ ಚೆಲ್ತೀವಿ. ನಿಮ್ಮ ಮನೆಯವ್ರ ಹೆಸರೇನ್ರಿ? ರಾಜು ಅವರು. ರಾಜು ಅವರು ಹಾಕ್ದಿಲ್ಲ ಹೊಡೆದ್ರೆ ಮಗ್ಲಿ ಬರ್ತಾರೆ ಮಂಜುನಾಥ. ಎಷ್ಟು ಸರಿ ಹೊಡೆದಿದ್ದೀರಾ ಮೇಡಮ್? ಹಂಗಾರೆ ದಿನ ಹೊಡಿತಾವಲ್ರಿ. ಸ್ವಲ್ಪ ಝೂಮ್ ಹಾಕಪ್ಪ ಕ್ಯಾಮ್ರಾಮನ್ ಒಂಚೂರು. ಸರ್, ನಿಮ್ಮ ಮನೆಯವ್ರು ಬಂದಿದ್ದಾರಾ? ಹೊಡೆದು ಕಳಿಸಿದ್ರ? ಹಂಗೆ ಹೋಗಿದ್ದಾರೆ. ಓಕೆ, ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಪ್ರತಿ ಬಾರಿಯೂ ನಾವು ಈ ಕಾರ್ಯಕ್ರಮ ಏನು ನಾವು ಮಾಡ್ತೀವಿ, ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮ ಏನು ಮಾಡ್ತೀವಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ವಿಭಿನ್ನತೆ ಇದ್ದೇ ಇರುತ್ತೆ. ಇವತ್ತು ನವಜೋಡಿ ಅಂದರೆ ಈಗ ತಾನೇ ವಿವಾಹಿತ ಆಗಿರುವಂತಹ ನವದಂಪತಿಗಳು ನಮ್ಮ ಜೊತೆ ಬಂದಿದ್ದಾರೆ. ಇಲ್ಲಿ ಈ ನದಿಯಲ್ಲಿ ಈ ಸಂಕ್ರಾಂತಿ ಹಬ್ಬದ ವಿಶೇಷವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಹಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ ಅವರೇ, ನಿಮ್ಮ ಮನೆಯವ್ರ ಹೆಸರು? ಆನಂದ್. ಉಡುಪಲ್ಲಿ ಹೇಳ್ರಿಪ್ಪ. ಉಡುಪೆಲ್ಲ ಬರೋದಿಲ್ಲ. ಓಕೆ, ಏನಂತ ಕರಿತೀರಾ ನೀವು ನಿಮ್ಮ ಮನೆಯವ್ರಿಗೆ? ರೀ ಅಂತ ಕರಿತೀರಾ? ಮೇಡಮ್, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಕಾಕೋಳ. ಓಕೆ, ಇಲ್ಲಿ ಹರಿಹರಕ್ಕೆ ಬಂದು ಈ ಸಂಕ್ರಾಂತಿ ಹಬ್ಬದ ಆಚರಣೆ ಏನು ಮಾಡ್ತಾ ಇದ್ರಾ? ಇದು ಮೊದಲನೇ ಬಾರಿಗ ಅಥವಾ ನಿರಂತರವಾಗಿ ಬರ್ತಾ ಇದ್ರಾ? ಯಾವಾಗಾದ್ರೂ ಒಂದ್ಸಲ ಬರ್ತಾ ಇದ್ರಿ ಅಂದರೆ ಅಪ್ಪ ಅಮ್ಮನ ಜೊತೆಗೆ. ಓಕೆ, ಆವಾಗ ಹೇಗೆ ಅನ್ನಿಸ್ತಾ ಇತ್ತು? ಇವಾಗ ನಿಮ್ಮ ಮನೆಯವ್ರ ಜೊತೆ ಬಂದಿದ್ದೀರಾ, ಈಗ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಖುಷಿ ಇದ್ರೆ ಇಲ್ಲ? ಖುಷಿ ಇದ್ರೆ. ಈಗ ಸ್ವಲ್ಪ ಜಾಸ್ತಿ ಇದೆ. ಏನು ಆ ಜಾಸ್ತಿ ಕಾರಣ ಏನು? ಕಾರಣನೇ ಆನಂದ್ ಅವರು ಅಲ್ಲ, ಅವ್ರ ಹೆಸರಲ್ಲಿ ಆನಂದ್ ಇದೆ. ಓಕೆ, ಈ ಖುಷಿಗೆ ಏನು ಕಾರಣ? ಅವ್ರ ಜೊತೆ ಬಂದಿನಿ ಫಸ್ಟ್ ಟೈಮ್. ಓಕೆ, ಏನೆಲ್ಲ ಮಾಡ್ಕೊಂಡು ಬಂದಿದ್ರಿ ಈ ಹಬ್ಬದ? ವಿಶೇಷವಾಗಿ ಮನೆಯಿಂದ ಏನೇನೆಲ್ಲ ತೊಗೊಂಡು ಬಂದಿದ್ರಿ? ರೊಟ್ಟಿ, ಚಪಾತಿ. ನೀವು ಮಾಡಿದ್ದಾ ಅಥವಾ ನಮ್ಮ ಮಮ್ಮಿ ಮಾಡಿದ್ದು? ನಾವೆಲ್ಲ ಸೇರಿ ಮಾಡಿದ್ವಿ. ಓಕೆ, ನಿಮ್ಮ ಮಮ್ಮಿ ಅವರೆಲ್ಲ ಸೇರಿ ಮಾಡಿದ್ದು, ನೀವೇನು ಮಾಡಿಲ್ಲ? ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಓಕೆ, ಹೆಲ್ಪ್ ಅಂದರೆ ಏನು ಮಾಡಿದ್ರಿ ಮೇಡಮ್? ಈರುಳ್ಳಿ ಕಟ್ ಮಾಡಿದ್ರಾ ಅಥವಾ ಒಗ್ಗರಣೆ ಹಾಕಿದ್ರಾ ಅಥವಾ ರೊಟ್ಟಿ ಮಾಡಿದ್ರಾ? ರೊಟ್ಟಿ, ಚಪಾತಿ ಅಷ್ಟು. ರೊಟ್ಟಿ, ಚಪಾತಿ ಎಲ್ಲ ಮಾಡಿದ್ರಿ. ಸೊ ಟೇಸ್ಟ್ ಮಾಡಿದ್ರಾ? ಚೆನ್ನಾಗಿಲ್ಲ. ಓಕೆ, ನೀವು ಒಬ್ಬರೇ ಖಾಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಸರ್ ನೋಡ್ಕೊಳ್ಳಿ, ಅವ್ರು ಹೇಳ್ತಾ ಇದ್ದಾರೆ ಮಾಡ್ಕೊಂಬಂದಿದ್ದು ಊಟ ಎಲ್ಲ ಸ್ವಲ್ಪ ಇದೆ ಅಂತ. ಖುಷಿಲಿ ಚೆನ್ನಾಗಿ ಬಾರಿಸ್ಬಿಟ್ಟಿದ್ದಾರೆ. ಹುಡುಗಿನ ಎಲ್ಲಿ ನೋಡಿದ್ದು? ಇಲ್ಲೇ ಕಾಕೋಳಲ್ಲಿ ನೋಡಿದ್ದು ಮೇಡಮ್. ಅರೇಂಜ್ ಮ್ಯಾರೇಜ್ ಮೇಡಮ್. ಅದೇ ಎಲ್ಲಿ ನೋಡಿದ್ದು? ಕಾಕೋಳ ಅಂತ ಇಲ್ಲೇ. ಫಸ್ಟ್ ಅವ್ರು ನಿಮ್ಮನ್ನು ನೋಡಿದ್ರಲ್ಲ, ನೀವು ಅವ್ರನ್ನ ನೋಡಿದ್ರಲ್ಲ, ಅವಾಗ ಅವರು ಯಾವ ಬಣ್ಣದ ಸೀರೆ ಹುಟ್ಟಿದ್ರು? ರೆಡ್ ಕಲರ್. ಪಕ್ಕನಾ? ಹೌದಾ? ಓಕೆ, ರೆಡ್ ಮೊದಲೇ ಹೇಳ್ತಾ ಇದ್ದಾರೆ. ಎಲ್ಲರೂ ಗ್ರೀನ್ ಉಟ್ಕೋಬೇಕು, ಯಾಕಂದ್ರೆ ಆ್ಯಕ್ಚುಲಿ ಗ್ರೀನು ಒಂದು ಶುಭ ಸಂಕೇತ. ರೆಡ್ ಕೊಟ್ಟಿದ್ದಾರೆ ಅಂದರೆ ಆನಂದ್ ಅವರೇ ಮುಂದೆ ಇದೆ, ಹೆಸರಲ್ಲಷ್ಟೇ ಆನಂದ. ಓಕೆ ಮೇಡಮ್, ನೀವು ಏನು ಹೇಳ್ತೀರಾ ನಿಮ್ಮ ಮನೆಯವ್ರ ಬಗ್ಗೆ? ಎಷ್ಟು ಖುಷಿ ಇದೆ? ಹಾಗೆ ನೀವು ಅವರು ನೋಡಿದಾಗ ಅವರು ಮೊದಲ ಹಾಕಿದ್ದಂತಹ ಕಲರ್ ಡ್ರೆಸ್ ಯಾವುದು? ವೈಟ್ ಶರ್ಟು, ವೈಟ್ ಪ್ಯಾಂಟ್. ಪಕ್ಕನಾ? ಬ್ಲ್ಯಾಕ್ ಪ್ಯಾಂಟ್. ಓಕೆ, ವೈಟ್ ಶರ್ಟು, ಬ್ಲ್ಯಾಕ್ ಪ್ಯಾಂಟ್. ಓಕೆ ಸರ್, ಅವ್ರು ಏನೇನು ಮಾಡಿದ್ರು ಅಡುಗೆ ನಿಮಗೆ ಗೊತ್ತಿರೋ ಹಾಗೆ? ಮೇಡಮ್, ಕಡಕ್ ರೊಟ್ಟಿ, ಚಪಾತಿ ಮತ್ತು ಜೋಳದ ಇದು ಏನದು ಬದನೆಕಾಯಿ ಪಲ್ಯ ಎಲ್ಲ ಮಾಡಿದ್ರು. ಚೆನ್ನಾಗಿತ್ತು. ಇಲ್ಲಿ ಹೊಳೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು. ಅವರು ನಿಮ್ಮ ಏನಾಗಬೇಕು ಸರ್? ಇವ್ರು ನಮ್ಮ ಮಾವರು. ಸರ್ ಬನ್ನಿ ಹಂಗೆ ನೀವು ಈ ಕಡೆಗೆ. ಸರ್, ಈಗ ಅವ್ರು ಊಟ ಮಾಡಿದ್ದೆ, ನೀವು ಊಟ ಮಾಡಿರ್ತೀರಾ. ಯಾವುದ್ರಲ್ಲಿ ಉಪ್ಪು ಜಾಸ್ತಿ ಇತ್ತು, ಖಾರ ಯಾವುದ್ರಲ್ಲಿ ಜಾಸ್ತಿ ಇತ್ತು? ಉಪ್ಪೇನಿದ್ದಲ್ರಿ, ಮೊಸರು ತಮ್ಮ ಅಂತಂದ್ರೆ ಮೊಸರು ತಂದಲ್ರಿ, ಅದ ಒಂದು ಸಮಸ್ಯೆ. ಸರ್, ಎಷ್ಟು ವರ್ಷ ಆಯಿತು ಸರ್ ಮದುವೆ ಆಗಿ? ನಮ್ದು 24 ವರ್ಷ ಆಯ್ತು. ಈಗ 24 ವರ್ಷ ಆಗಿದೆ ಮದುವೆ ಆಗಿ. ಸರ್ ಕರೆಕ್ಟಾಗಿ ಹೇಳಿದ್ರು 26 ವರ್ಷ ಕರೆಕ್ಟಾಗಿ ಹೇಳಿದ್ರು, ಉಪ್ಪೇ ಇರಲಿಲ್ಲ ಅಂತ. ಇದು ಹೇಳೋದು ಆ್ಯಕ್ಚುಲಿ ಅನುಭವ ಆಗಬೇಕಂತೆ. ಸೊ ಆ ಅನುಭವ ಸರಿಗೆ ತುಂಬ ಚೆನ್ನಾಗಾಗಿದೆ. ಸರಿ, ಓಕೆ, ಖಾರ ಯಾವುದ್ರಲ್ಲಿ ಜಾಸ್ತಿ ಇತ್ತು ಸರ್? ಖಾರ ಪಲ್ಯದ ಖಾರ ಐತ್ರಿ, ಮುಳುಗಾಯಿ ಪಲ್ಯದ ಖಾರ ಇತ್ತು. ಮುಳುಗಾಯಿ ಪಲ್ಯದಲ್ಲಿ ಖಾರ ಇತ್ತು. ಸರ್, ನಾವು ಟೇಸ್ಟ್ ಮಾಡ್ಬೇಕು ಸರ್, ಅದನ್ನು ಮಿಸ್ ಮಾಡಬಾರ್ದು, ಮಾಡ್ಬೇಕು. ಮೇಡಮ್, ಏನೇನು ಮಾಡ್ಕೊಂಡು ಬಂದಿದ್ರಿ ನೀವು ಹೇಳಿ? ಹೆಸರು ಕಾಳು ಪಲ್ಯ, ಮಡಿಕೆಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಶೇಂಗಾ ಚಟ್ನಿ, ರೊಟ್ಟಿ, ಚಪಾತಿ, ಅನ್ನ. ಒಂದೊಂದು ಐಟಮ್ ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ವಿರುಗುರು, ಒಂದೆರಡು ನಿಮಿಷ. ಓಕೆ ಮೇಡಮ್, ಇವಾಗ ಇಷ್ಟೊಂದೆಲ್ಲ ಐಟಮ್ಸ್ ಮಾಡ್ಕೊಂಡು ಬಂದ್ರಲ್ಲ, ಎಷ್ಟೊತ್ತಿಗೆ ಎದ್ದಿದ್ರಿ? ನಾವು ರೀ ಬೆಳಗ್ಗೆ
5:30 ಎದ್ದಿದ್ದು. ಹೇಗೆ ಅನಿಸುತ್ತೆ ಮೇಡಮ್, ನೀವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ ಅಥವಾ ನಿರಂತರವಾಗಿ ಬರ್ತಾ ಇದ್ದೀರಾ? ಬರ್ತಾ ಇದ್ವಿ ಈಗ ಒಂದು 4-5 ವರ್ಷ ಆಯ್ತು ಬಂದಿದ್ದಿಲ್ಲ, ಕೊರೋನಾ ಬಂತಲ್ರಿ. ಯಾಕೆ ಬಂದಿರಲಿಲ್ಲ ಮೇಡಮ್? ಹಂಗೆ ಕೆಲಸದ ಒತ್ತಡಗಳು. ಓಕೆ, ಆದರೂ ಪರವಾಗಿಲ್ಲ, ನಿರಂತರವಾಗಿ ಹರಿಹರದ ಹೊಳೆಗೆ ಬಂದು ಸಂಕ್ರಾಂತಿ ಸಂಭ್ರಮವನ್ನು ಅವರು ಕೂಡ ಕುಟುಂಬ ಸಮೇತರಾಗಿ ಆಚರಣೆ ಮಾಡ್ತಾ ಇದ್ರು. ಆಗ ಆಚರಣೆ ಮಾಡಿದ್ದಕ್ಕೂ ಈಗ ಆಚರಣೆ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಏನಿಲ್ರಿ, ಈಗ ಮಗಳ ಜನರು ಭಾಳ ಬಂದಾರೆ, ಖುಷಿ ಅನ್ಸುತ್ತೆ. ಓಕೆ, ದಿನದಿಂದ ದಿನಕ್ಕೆ ಜನ ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮತ್ತೊಮ್ಮೆ ನಮ್ಮ ವಾಹಿನಿಯ ಪರವಾಗಿ ಈ ನವ ದಂಪತಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಹೀಗೆ ಖುಷಿಯಾಗಿ ಉಪ್ಪು ಖಾರ ಇಲ್ಲದೆ ಇದ್ದರೂ ಸೂಪರ್ ಆಗಿದೆ ಅಂದ್ಕೊಂಡೆ ಜೀವನ ಮುಂದೆ ಸಾಗಿಸಿ, ಅದೇ ಚೆನ್ನಾಗಿರೋವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ಚಿಕ್ಕವರಿಂದ ದೊಡ್ಡವರವರೆಗೂ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಬರುವಂತಹದ್ದು ನಮ್ಮ ಹರಿಹರದಲ್ಲಿ ವಿಶೇಷವಾಗಿರುವಂಥದ್ದು. ಈಗ ಕಾಲೇಜ್ ಹುಡುಗರನ್ನ ಮಾತಾಡ್ಸೋಣ. ಅವರು ಆಲ್ಮೋಸ್ಟ್ ಬಂಕ್ ಹೊಡೆದು ಪಿಕ್ಚರ್ಗೆ ಹೋದೆ, ಥಿಯೇಟ್ರಿಗೆ ಹೋದೆ, ಅಲ್ಲಿ ಪಾರ್ಕಿಗೆ ಹೋದೆ, ಇಲ್ಲಿ ಪಾರ್ಕಿಗೆ ಹೋಗದೆ ಅನ್ನೋ ಈ ಕಾಲದಲ್ಲಿ ಸೊ ನದಿ ದಡದಲ್ಲಿ ಬಂದು ಕುಟುಂಬ ಸಮೇತರಾಗಿ ಸಂಕ್ರಾಂತಿ ಹಬ್ಬಕ್ಕೆ ಪಾಲ್ಗೊಳ್ಳೋದೇ ಒಂದು ವಿಶೇಷ ಅಂತ ಹೇಳ್ಬೋದು. ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಹೆಸರು? ನನ್ನ ಹೆಸರು ಅಂಕಿತಾ BH ಅಂತ. ನಾನು ಹರಿಹರದವಳೆ. ಅದು ಖುಷಿ ಆಗ್ತಿದೆ. ಸಂಕ್ರಾಂತಿ ಅಂದ್ರೇ ಒಳಗೆ ಬರೋದು, ಊಟ ಮಾಡೋದು, ಪ್ರತಿಯೊಂದು ಖುಷಿ ಆಗುತ್ತೆ. ಓಕೆ, ಚಿಕ್ಕವರಿಂದನೂ ಬರ್ತಾ ಇದ್ದೀರಾ ಅಂಕಿತ? ಹಾಗಾದ್ರೆ ಚಿಕ್ಕವರಿಂದನೂ ಬರ್ತಿದ್ದೀವಿ. ಏನು ಡಿಫ್ರೆನ್ಸ್ ಇದೆ ಹಾಗೂ ಇವಾಗೂ? ಅಂದರೆ ಇಲ್ಲಿ ಬರ್ತಿದ್ದೆ, ನಾನು ಹರಿಹರಕ್ಕೆ ಹೊಳೆಗೆ ಬರ್ತಿದ್ದೆ 8 ವರ್ಷ ಆಯಿತು. ಮುಂಚೆ ಇದ್ದ ಸಾರ್ತಿ ಹೊಳೆ ಇತ್ತು, ಅಲ್ಲಿಗೆ ಹೋಗ್ತಿದ್ವಿ ನಾವು. ಓಕೆ, ಈ 8 ವರ್ಷದಲ್ಲಿ ಏನೇನೆಲ್ಲ ಬದಲಾವಣೆ ಆಗಿದೆ? ಅಂದರೆ ಪ್ರತಿ ವರ್ಷಕ್ಕೂ ಜನ ಜಾಸ್ತಿ ಬರ್ತಾರೆ, ಇಂಪ್ರೂವ್ ಆಗ್ತಿದೆ, ಖುಷಿನೂ ಜಾಸ್ತಿ ಆಗ್ತಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಅಪ್ಪುಟ, ನಿನ್ನ ಹೆಸರು? ಅಮೃತ. ನೀನೇನು ಓದ್ತಾ ಇದೆಯಾ? ನಾನು ಫಸ್ಟ್ PU ಓದ್ತಿದ್ದೆ. ಓಕೆ, ಹೇಗೆ ಅನ್ನಿಸ್ತಾ ಇದೆ ಹಬ್ಬ? ಚೆನ್ನಾಗಿದೆ. ಏನೇನು ತಿನ್ಕೊಂಡು ಬಂದೆ? ಏನೇನಪ್ಪ ಅಂದರೆ ಚಿಪ್ಸ್. ಇವಾಗ ಬಂದು ಊಟ ಮಾಡಿದ್ವಿ. ಡೌಟ್ ಆಯ್ತು ನನಗೆ, ಚಿಪ್ಸ್ ತಿಂದ್ಯಾ ಊಟ ಮಾಡಿದ್ಯಾ? ಇಲ್ಲ, ಮನೇಲಿ ಚಿಪ್ಸ್ ತಿನ್ಕೊಳ್ತಾ ಬಂದ್ವಿ ಆಟೋದಲ್ಲಿ, ಇವಾಗ ಊಟ ಮಾಡಿದ್ವಿ. ಏನೇನು ಊಟಕ್ಕೆ ತೊಗೊಂಬಂದಿದ್ರಿ? ರೊಟ್ಟಿ, ಬದನೆಕಾಯಿ ಪಲ್ಯ, ಅವರೆಕಾಳು ಪಲ್ಯ, ಅದಾದಮೇಲೆ ಚಟ್ನಿ ಪುಡಿ, ಚಿತ್ರಾನ್ನ, ರೊಟ್ಟಿ. ನೀವೇನಾದರೂ ಅಡುಗೆ ಮಾಡಿದ್ರಾ ಅಥವಾ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಾ? ಹೆಲ್ಪ್ ಮಾಡಿದ್ವಿ. ಓಕೆ, ಮತ್ತೊಮ್ಮೆ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವಾಗ ಪ್ರತಿಯೊಂದು ಊರಿಂದ, ಪ್ರತಿಯೊಂದು ಹಳ್ಳಿಯಿಂದ ಜನ ಬರ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬದ ಈ ಸುಗ್ಗಿ ಹಬ್ಬನ ಆಚರಣೆ ಮಾಡೋದಕ್ಕೆ. ಈ ತುಂಗಾಭದ್ರಾ ನದಿಯ ದಡದಲ್ಲಿ ಬಂದು ವಿಶೇಷವಾದಂತಹ ವಿಭಿನ್ನವಾದಂತಹ ಅಡುಗೆಗಳನ್ನ ಮಾಡ್ಕೊಂಡು ಬಂದು ಕುಟುಂಬದ ಜೊತೆ ಕೂತು ಸವಿತಾ ಇದ್ದಾರೆ. ಅದರಲ್ಲಿ ಬೆಣ್ಣೆ ನಗರಿ ನಮ್ಮ ದಾವಣಗೆರೆ ಹುಡುಗಿರು ಬಂದಿದ್ದಾರೆ. ಸೊ ಮಾತಾಡ್ಸ್ಕೊಂಬರೋಣ. ಬೆಣ್ಣೆ ತೊಗೊಂಬಂದಿದ್ದಾರಾ, ಬೆಣ್ಣೆ ದೋಸೆ ತೊಗೊಂಬಂದಿದ್ದಾರಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹಾಯ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಿಮ್ಮ ಹೆಸರು? ವಾಣಿ ವಿಪಿ. ಏನು ಓದ್ತಾ ಇದ್ದೀರಿ? BCom ಫೈನಲ್ ಇಯರ್. ಓಕೆ, ಪಕ್ಕ ಫೈನಲ್ ಇಯರಾ? ಓಕೆ, ಆಯ್ತು. ನನಗೂ ನಿಮಗೂ ಸ್ವಲ್ಪ ಓಕೆ. ಮೇಡಮ್, ನಿಮ್ಮ ಹೆಸರು? ಕಾವ್ಯ. ಓಕೆ, ನೀವು ಏನು ಓದ್ತಾ ಇದ್ದೀರಿ? MCA ಫೈನಲ್ ಇಯರ್. ಓಕೆ, ನೀವು ಮೇಡಮ್? ಕಾಂಚನ. ಏನು ಓದ್ತಾ ಇದ್ದೀರಿ? MSc ಫಸ್ಟ್ ಇಯರ್. ನಿಮ್ಮ ಹೆಸರಲ್ಲೇ ತೆಗ್ದಿದ್ದು ಅನ್ಸುತ್ತೆ ಅಲ್ವಾ ಮೂವಿ ಅದು? ಕಾಂಚನ ಫಸ್ಟ್ 2 ಪಾರ್ಟ್ 4 ಏನಾದ್ರು ಇದೆಯಾ? ಇನ್ನು ಬಂದಿದೆಯಾ? ನೆಕ್ಸ್ಟ್ ನೀವೇ ಹೀರೋಯಿನ್. ಓಕೆ, ಕಾಂಚನ 4 ನೆಕ್ಸ್ಟ್ ಹೀರೋಯಿನ್ ಇವರೇ. ಓಕೆ ಮೇಡಮ್, ನಿಮ್ಮ ಹೆಸರು? ಮಾನಸ. ಏನು ಓದ್ತಾ ಇದ್ದೀರಿ? BSc ಫೈನಲ್ ಇಯರ್. ಓಕೆ, ಫ್ರೆಂಡ್ಸಾ ಕುಟುಂಬದವರ? ಕಸಿನ್ಸ್. ಎಲ್ಲರೂ ದಾವಣಗೆರೆಯವರೇನಾ? ಪ್ರತಿ ವರ್ಷ ಈ ಹಬ್ಬ ಆಚರಣೆ ಮಾಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀರಾ ಅಥವಾ ಮೊದಲನೇ ಬಾರಿ ಬಂದಿರೋದಾ? ಓಕೆ, ಎಷ್ಟು ಚೈಲ್ಡ್ಹುಡ್ ಇಂದ ಬರ್ತಾ ಇದ್ರೆ? ಬುದ್ಧಿ ಬಂದಾಗಿಂದ ಇಲ್ಲೇ ಬರ್ತಾ ಇರೋದು. ಓಕೆ, ಅವಾಗ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ 1-2-3 ಪಾಯಿಂಟ್ಸ್ ಹೇಳಿ. ಏನಿಲ್ಲ, ಅವಾಗ ನೀರು ಜಾಸ್ತಿ ಇರ್ತೈತಿ, ಇವಾಗ ನೀರು ಕಡಿಮೆ ಇದೆ ಅಷ್ಟೇ. ಅಂದರೆ ನೀವೇ ಎಲ್ಲ ತೊಗೊಂಡೋಗ್ಬಿಟ್ರಾ ಹೇಗೆ? ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಇತ್ತು ಇವಾಗೆಲ್ಲ ಕ್ಲೀನಿನೆಸ್. ಓಕೆ ಓಕೆ. ಸೊ ಇವಾಗ ನೀವು ಈಗ ದಾವಣಗೆರೆಯಿಂದ ಬಂದು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲರೂ ಡಿಫ್ರೆಂಟ್ ಆಗಿರೋ ಊಟಗಳನ್ನ ರೆಡಿ ಮಾಡ್ಕೊಂಬಂದು ಊಟ ಮಾಡ್ತಾ ಇದ್ರಿ. ಸೊ ಇಲ್ಲಿ ಹೊಳೆಯಲ್ಲಿ ಬಂದು ಗಲೀಜು ಮಾಡುವಂತಹ ವಾತಾವರಣ ಈಗ ಕಾಣಿಸ್ತಾ ಇದೆ, ಸದ್ಯದಲ್ಲೆಲ್ಲ ಕಾಣಿಸ್ತಾ ಇದೆ. ನಿಮ್ಮಂತಹ ಯುವಕರು ಅದನ್ನು ನೀವು ಅಡ್ವಾಂಟೇಜಾಗಿ ತೊಗೊಂಡು ಇಲ್ಲ ನಾವು ಇಲ್ಲಿ ಈ ಥರ ಗಲೀಜು ಮಾಡಬಾರ್ದು, ಈ ಸ್ವಚ್ಛತೆನ ಕಾಪಾಡಬೇಕು ಅಂತ ಅನ್ನೋದಾದರೆ ಏನು ಮೆಸೇಜ್ ನೀವು ನಿಮ್ಮ ಏಜ್ನಂತಹ ಹುಡುಗಿಯರಿಗೆ ಕೊಡ್ತೀರಿ? ಶಾಂಪೂನ ಸ್ವಲ್ಪ ಕಡಿಮೆ ಮಾಡಬೇಕು, ಇಲ್ಲಿ ನೀರು ಗಲೀಜಾಗ್ಬಿಡುತ್ತೆ ಅಂತ ಅದು ಒಂದು. ಮತ್ತೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು. ಪ್ಲಾಸ್ಟಿಕ್ ವಾಟರ್ ಬಾಟಲ್. ನೀವು ಎಷ್ಟು ಲೀಟ್ರ್ ಬಾಟಲ್ ತೊಗೊಂಬಂದಿದ್ರಿ? ಕ್ಯಾನ್ ತಂದಿದ್ವಿ. ನೀರು ಕುಡಿಯೋದಕ್ಕೆ
ಓಕೆ ಗುಡ್ ಸರ್. ಈಗ ದಾವಣಗೆರೆಯಿಂದ ಬಂದು ಈ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾವು ಸುತ್ತಮುತ್ತ ನೋಡ್ತಾ ಇರ್ಬೋದು. ಹಬ್ಬ ಇಂದಿನ ದಿನ ಹಾಗೂ ಹಬ್ಬ ಆದ ನಂತರ ಹೊಳೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಲವಾರು ಸಂಘ ಸಂಸ್ಥೆಗಳು ಹಾಕ್ಕೊಂಡು ಬರ್ತಾ ಇದ್ದಾವೆ. ಸೊ ಅದ್ರ ಜೊತೆಗೆ ಅವ್ರದ್ದೊಂದು ಗುಡ್ ಮೆಸೇಜ್ ಇದೆ. ಯಾರು ವಾಟರ್ ಬಾಟಲ್ಗಳನ್ನ ತೊಗೊಂಡು ಬಂದು ಇಲ್ಲೇ ಯೂಸ್ ಮಾಡಿ ಹಾಕಬೇಡಿ. ಅವರು ಕೂಡ ವಾಟರ್ ಕ್ಯಾನ್ ತೊಗೊಂಡು ಬಂದಿದ್ದಾರೆ, ದೊಡ್ಡದು 10-15 ಲೀಟ್ರ್ ಹಿಡಿಯುವಂಥದ್ದು, 25 ಲೀಟರ್ ಹಿಡಿಯುವಂಥದ್ದು ಒಂದು ಕ್ಯಾನ್ ತೊಗೊಂಡು ಬಂದಿದ್ದಾರೆ. ತೊಗೊಂಬಂದು ಅದ್ರ ಜೊತೆ ಸ್ಟೀಲ್ ಲೋಟ ತೊಗೊಂಡ್ಬಂದಿದ್ದಾರೆ ಯೂಸ್ ಮಾಡೋದಕ್ಕೆ. ಎಲ್ಲರೂ ಇದೊಂದು ಗುಡ್ ಮೆಸೇಜ್ ನಮ್ಮ ವಾಹಿನಿಯ ಮುಖಾಂತರ ನಮ್ಮ ಬೆಣ್ಣೆ ನಗರಿ, ನಮ್ಮ ಎಲ್ಲ ಬೆಣ್ಣೆ ಅಂತ ಮುದ್ದಾಗಿರೋ ಹುಡುಗಿರ ಕಡೆಯಿಂದ ಒಂದು ಮೆಸೇಜ್ ಅಂತ ಹೇಳ್ತಾ, ನಿಮ್ಮದೇ ಶೈಲಿಯಲ್ಲಿ ವಾಹಿನಿ ಕಡೆಯಿಂದ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭ ಕೋರೋದಾದರೆ ಹೇಗೆ ಕೋರ್ತೀರಿ? ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ನಿಮಗೂ ಕೂಡ. ಓಕೆ, ಏನು ಮಾಡ್ಕೊಂಡಿದ್ದೀರಾ ಮೇಡಮ್ ನೀವು? ಫ್ಯಾಷನ್ ಡಿಸೈನಿಂಗ್ ಲೆಕ್ಚರರ್ ವರ್ಕ್ ಮಾಡ್ತಾ ಇದ್ದೀನಿ, ಕಲಾನಿಕೇತನ್ ಕಾಲೇಜ್. ಕಲಾನಿಕೇತನ್. ಓಕೆ, ನಿಮ್ಮ ಕಾಲೇಜಿನ ಮಕ್ಕಳನ್ನೆಲ್ಲ ಕರ್ಕೊಂಬಂದಿಲ್ಲ ಅಥವಾ ಫ್ಯಾಮಿಲಿ ಅಷ್ಟೇ ಕರ್ಕೊಂಬಂದಿರಾ? ಫ್ಯಾಮಿಲಿ ಅಷ್ಟೇ. ಮಕ್ಕಳನ್ನೆಲ್ಲ ಎಲ್ಲಿ ಕಳಿಸಿದ್ರೆ? ಅವ್ರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತೊಂದಿನ ಬಿಟ್ಬಿಟ್ಟಿದ್ದೀವಿ, ಹೋಗ್ಬಿಡಿ ಅಂತ. ಓಕೆ ಮೇಡಮ್, ನೀವು ಇಲ್ಲಿ ಹೊಳೆ ದಂಡೆಗೆ ಬಂದು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ಕೊಂಬಂದಿದ್ದೀರಾ ಅಂದರೆ ಚಿಕ್ಕದ್ರಿಂದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮಕ್ಕಳು ಎಲ್ಲ ಹೇಳ್ದಂಗೆ ಚಿಕ್ಕದ್ರಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಆವಾಗ ಎಷ್ಟು ವೆರೈಟಿ ಆಫ್ ಫುಡ್ ತೊಗೊಂಬರ್ತಾ ಇದ್ರಿ, ಇವಾಗ ಎಷ್ಟು ವೆರೈಟಿ ಆಫ್ ಫುಡ್ ತೊಗೊಂಬಂದಿದ್ದೀರಿ? ಸೇಮ್. ಅವಾಗ ಏನು ಚೇಂಜಸ್ ಇಲ್ಲ. ಅವಾಗಲೂ ಎಣ್ಗಾಯಿ ಪಲ್ಯ, ಇವಾಗೂ ಎಣ್ಗಾಯಿ ಪಲ್ಯ. ಅವಾಗೂ 2 ರೊಟ್ಟಿ, ಇವಾಗೂ 2 ರೊಟ್ಟಿ. ಮೇಡಮ್ ಡಿಫ್ರೆನ್ಸ್? ಚಪಾತಿ ಅಷ್ಟೇ, ರೊಟ್ಟಿ ಮಾತ್ರ ತಂದಿಲ್ಲ ಇವತ್ತು. ಯಾಕೆ ಅಂದರೆ ಚಪಾತಿನ ಈಸಿಯಾಗಿ ಮಾಡ್ಬಿಡ್ಬೋದು, ರೊಟ್ಟಿ ಮಾಡೋದು ಬಡಿಯೋದು ಕಷ್ಟ ಅಂತ. ರೊಟ್ಟಿ ತಗೊಂಬರ್ತಾ ಇದ್ವಿ, ಈ ಸಲ ಸ್ವಲ್ಪ ಕಡಿಮೆ ತಗೊಂಬಂದಿದ್ವಿ. ಅಂದರೆ ಕಾರಣ ಏನು? ಅಂದರೆ ಒಂದು ಸ್ವಲ್ಪ ಫ್ಯಾಮಿಲಿ ಕಡಿಮೆ ಆಗಿದ್ದಾರೆ, ಅದಕ್ಕೆ. ಯಾಕೆ ಮೇಡಮ್? ಈಗ ನಾನು ಕರೆಕ್ಟ್ ಕ್ವಶನಿಗೆ ಬಂದೆ. ಏನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಕಡಿಮೆ ಆಗಿದ್ದಾರೆ? ಇಲ್ಲ, ಅವ್ರ ಮನೆ ಒಂದು ಸ್ವಲ್ಪ ಕೆಲಸ ಇದಾವೆ, ವರ್ಕ್ ಎಕ್ಸಾಮ್ ಇದಾವೆ, ಅದಕ್ಕೆ ಕಡಿಮೆ ಆಗಿದ್ದಾರೆ. ಓಕೆ, ಬರ್ತಾ ಬರ್ತಾ ಎಲ್ಲೋ ನಮ್ಮ ಸಂಪ್ರದಾಯ ಪ್ರಯುಕ್ತ ಬರ್ತಾ ಇರುವಂಥ ಹಬ್ಬಗಳೆಲ್ಲ ಆಚರಣೆಗಳಲ್ಲಿ ಕುಟುಂಬದವರು ಪಾಲ್ಗೊಳ್ಳೋದು ಸ್ವಲ್ಪ ಸಮಯ ಕಮ್ಮಿ ಆಗ್ತಾ ಇದೆ. ಕಾರಣ ಅವರು ಮಾಡುವಂತಹ ಉದ್ಯೋಗ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಉಳಿದಂತಹ ಸ್ಕೂಲ್ಗಳಿದೆ. ಈಗ ಬಂದಿರೋ ಅಂಥವ್ರು ಇವರೆಷ್ಟು ಜನ ಸೇರಿಕೊಂಡು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನೆಲ್ಲ ಗೇಮ್ಸ್ ಆಡಿದ್ರಿ, ನೀರಲ್ಲಿ ಎಷ್ಟೊತ್ತಿದ್ರಿ? ಮಕ್ಕಳೇ ಆಟ ಆಡಿದ್ರು ಎಲ್ಲ ನೀರಲ್ಲಿ. ನೀವು ಹೋಗಿಲ್ಲ? ನಾವು ಹೋಗಿಲ್ಲ. ಯಾಕೆ ಮೇಡಮ್? ನಾವು ಮನೆಯಲ್ಲೇ ಸ್ನಾನ ಗಿನ್ನ ಮಾಡ್ಕೊಂಡು ಬಂದಿದ್ವಿ, ಇಲ್ಲಿ ಪೂಜೆ ಮಾಡಿದ್ವಿ. ಹಂಗಾರೆ ಇಲ್ಲಿ ಬಂದಿರೋರು ನದಿಗೆ ಹೋಗಿರೋರು ಯಾರು ಮನೇಲಿ ಸ್ನಾನ ಮಾಡಿಲ್ಲ ಅಂತ? ಇಲ್ಲ, ಮಾಡಿದ್ರು. ನಾವೊಂದು ಸ್ವಲ್ಪ ಶೀತ ಇದೆ ಅಲ್ಲ, ಅದು ಹಂಗಾಗಿ ಮಾಡಿ ತಮಾಷೆ ಮಾಡ್ದೆ ಮೇಡಮ್. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಾವು ಪ್ರತಿ ಬಾರಿಯೂ ಕೂಡ ವಿಶೇಷತೆ ಇರುವಂತಹ ಕಾರ್ಯಕ್ರಮಗಳನ್ನ ನಿಮಗಾಗಿ ನಾವು ತರ್ತೀವಿ. ಅದರಲ್ಲೂ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ. ಪ್ರತಿಯೊಂದು ಫ್ಯಾಮಿಲಿಗೂ ಹೋಗಿ ಮಾತಾಡಿಸಿದಾಗ ಅವರ ಒಗ್ಗಟ್ಟು, ಅವರು ಬಂದಂತಹ ರೀತಿ ಅಥವಾ ಅವ್ರ ಸಂಭ್ರಮ ಹೇಗಿರುತ್ತೆ, ಹಬ್ಬಗಳನ್ನ ಹೇಗೆ ಆಚರಣೆ ಮಾಡ್ತಾರೆ, ಇದನ್ನು ನಾವು ನಿಮಗೆ ಪರಿಚಯಿಸ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲೊಂದು ರಾಜೋಳಿ ಫ್ಯಾಮಿಲಿಯವರು ಪ್ರತಿ ವರ್ಷ ತುಂಬ ದೊಡ್ಡ ರಾಜೋಳಿ ಕಟ್ವಾಟೆ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಬರ್ತಾರೆ. ಈಗ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಕೆಲಸದ ನಿಮಿತ್ತ ದೂರ ದೂರ ಊರಿಗೆ ಹೋಗಿದ್ದಾರೆ. ಆಮೇಲೆ ಪಕ್ಕದ ಜಿಲ್ಲೆ ರಾಣಿಬೆನ್ನೂರಲ್ಲಿ ಜಾತ್ರೆ ಕೂಡ ಇದೆ, ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಆಗಿರಬಹುದು. ಇವತ್ತು ನೀವು ನೋಡ್ತಾ ಇರ್ಬೋದು, ಇಷ್ಟು ಐಟಮ್ಸ್ ಏನೂ ಅಲ್ಲ. ಪ್ರತಿ ಸಾರಿ ಬರುವಾಗ ಇರುವಂಥ ಈ ಐಟಮ್ಗಳು ಏನೂ ಅಲ್ಲ, ಅಷ್ಟು ಐಟಮ್ಗಳಿರುತ್ತೆ. ಸೊ ಇಲ್ಲಿ ಅಡುಗೆಗಳನ್ನ ರೆಡಿ ಮಾಡ್ಕೊಂಬಂದಿರೋಂತಹ ಎಲ್ಲ ಮಹಿಳೆಯರಿದ್ದಾರೆ, ಮುದ್ದಾಗಿದ್ದಾರೆ. ಬಿಸಿಲಿಗೆ ಸ್ವಲ್ಪ ಬಾಡಿದ್ದಾರೆ, ಬಿಟ್ಟರೆ ಎಲ್ಲರೂ ಆ್ಯಕ್ಟಿವ್ ಆಗಿ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ನಮ್ಮ ನಕ್ಷತ್ರ ವಾಹಿನಿಯ ಪರವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮೃತ ಅವರೇ ನಮಸ್ಕಾರ. ಎಷ್ಟೊತ್ತಿಗೆ ಇದ್ರಿ, ಯಾವೆಲ್ಲ ಅಡುಗೆಗಳನ್ನ ಮಾಡ್ಕೊಂಬಂದ್ರಿ, ಎಷ್ಟು ಕುಟುಂಬದ ಸದಸ್ಯರು ಈಗ ಹಬ್ಬಕ್ಕೆ ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ? ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಬೆಂಡೆಕಾಯಿ ಪಲ್ಯ, ಆಮೇಲೆ ಮಿಕ್ಸ್ ಸಬ್ಜಿ, ಆಮೇಲೆ ಮೂಲಂಗಿ ಪಚಡಿ, ಆಮೇಲೆ ಮಶ್ರೂಮ್ ಪನ್ನೀರ್ ಸಬ್ಜಿ ಮಾಡ್ಕೊಂಬಂದಿದ್ದೀವಿ. ಚಪಾತಿ, ರೊಟ್ಟಿ, ಅನ್ನ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ನಮ್ಮ ಚಿಕ್ಕಮ್ಮರು ಅವರು ಮಾಡ್ಕೊಂಬಂದಿದ್ದಾರೆ, ಕಟ್ವಾಟಿ ಮಂದಿಯವರು. ನಮ್ಮಮ್ಮರು ಬಂದಿದ್ದಾರೆ. ನಾನೇನು ತಂದು ನಾನು ಹೇಳಿದ್ದೀನಿ, ಬಾಕಿ ಅವ್ರಿಗೆ ಕೇಳ್ರಿ. ಓಕೆ ಮೇಡಮ್, ನೀವೆಲ್ಲ ಮಾಡ್ಕೊಂಡು ಬಂದಿದ್ರಿ? ನಾವು ಆಲೂ ಮಟರ್ ಪಲ್ಯ, ಆಮೇಲೆ ಚಿಲ್ಲಿ, ಓಕೆ, ಡ್ರೈ ಚಿಲ್ಲಿ, ಆಮೇಲೆ ಪಲಾವು, ಚಟ್ನಿ, ಶೇಂಗಾ ಚಟ್ನಿ, ರೊಟ್ಟಿ, ಆಮೇಲೆ ಚಪಾತಿ ಎಲ್ಲ ತಂದಿದ್ದೀವಿ, ಸೌತೆಕಾಯಿ. ಮೇಡಮ್, ಇವಾಗ ನೀವಿಷ್ಟು ಜನ ಬಂದಿದ್ದೀರಲ್ಲ, ಎಲ್ಲರೂ ನದಿ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರಾ ಇಲ್ವಾ? ಇನ್ನೂ ಹೋಗಿಲ್ಲ, ಇನ್ನೂ ಹೋಗ್ಬೇಕು. ಓಕೆ, ಊಟ ಯಾಕೆ ಮಾಡಿ ಹೋಗ್ಬೇಕು?
ಎನರ್ಜಿಗೋಸ್ಕರ. ಎನರ್ಜಿಗೆ. ಓಕೆ, ಈಜು ಹೊಡಿತೀರಾ? ಇಲ್ಲಪ್ಪ. ಓಕೆ, ನೀರಲ್ಲಿ ಕುಣಿದಾಡ್ತೀರಾ? ಕುಣಿತೇವೆ, ಕುತ್ಕೊಂತೀವಿ ಅಷ್ಟೇ, ಮತ್ತೇನಿಲ್ಲ. ನಮಸ್ಕಾರ ಎಲ್ಲ ನಮ್ಮ ನಾಡಿನ ಸಮಸ್ತ ವೀಕ್ಷಕರಿಗೆ, ನಮ್ಮ ನಕ್ಷತ್ರ ವಾಹಿನಿಯ ವೀಕ್ಷಕರಿಗೆ, ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಕಾಶ್ಮೀರಿಂದ ಬಂದಿದ್ದಾರೆ ರೀ ಹರಿಹರದಲ್ಲಿ ಹಬ್ಬ ಮಾಡೋದಕ್ಕೆ. ಸೊ ಕಾಶ್ಮೀರಲ್ಲಿರುವಂತಹ ಚಳಿಯಲ್ಲಿ, ಹರಿಹರದಲ್ಲಿರುವಂತಹ ಈ ಸುಡು ಬಿಸಿಲಲ್ಲಿ ಅಲ್ವಾ ಮೇಡಮ್? ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗೀತಾದೇವಿ. ನಿಮ್ಮ ಮನೆಯವ್ರ ಹೆಸರು? ಮಂಜುನಾಥ್ ಪಿ ರಾಜೋಲಿ. ಓಕೆ, ಮಂಜುನಾಥ್ ಅವ್ರ ಹೆಸರನ್ನ ಒಡಪಲ್ಲಿ ಹೇಳಕ್ ಬರುತ್ತಾ? ಇಲ್ಲ, ಬರಲ್ಲ. ಓಕೆ, ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಂಜುನಾಥ ಇರುವಂತಹ ದೇವರು ಯಾವ ಊರಲ್ಲಿದೆ? ಧರ್ಮಸ್ಥಳ. ಧರ್ಮಸ್ಥಳ. ಓಕೆ, ಧರ್ಮಸ್ಥಳ ಬೋಲೋ. ಹಾಂ, ಧರ್ಮಸ್ಥಳ. ಅವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಯಾರಾದರೂ ಆಯಿತು ಕನ್ನಡ ಮಣ್ಣಿನಲ್ಲಿ ಬಂದು ಕನ್ನಡ ಮಾತಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಗೀತಾ ಮೇಡಮ್ ಅವರು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಮ್ಮ ವಾಹಿನಿಯ ಜನತೆಗೆ ಹೇಳೋದಾದ್ರೆ, ಸಂಕ್ರಾಂತಿ ಹಬ್ಬ ಶುಭಾಶಯಗಳೇ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮ ಹೆಸರು? ವರ್ಷ. ವರ್ಷ, ನೀವು ಹರಿಹರದವ್ರೇನಾ? ಇಲ್ಲ, ದಾವಣಗೆರೆಯಿಂದ ಬಂದಿರೋದು. ರೀ, ಎಷ್ಟು ದೂರ ರೀ ದಾವಣಗೆರೆ ಟು ಹರಿಹರ, ಎಷ್ಟು ಮಾತಾಡ್ಬೋದಲ್ವಾ? ಓಕೆ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? 4 ವರ್ಷ ಆಯ್ತು. ಅಲ್ಲ, 5 ವರ್ಷ ಆಯ್ತು. 5 ವರ್ಷ. ಹೌದು. ಸೊ ಖುಷಿಲೇ ಮರ್ತೋಗ್ಬಿಟ್ರಾ ಇಯರ್ನ? ಇಲ್ಲ, ಹಂಗೇನಿಲ್ಲ, ಕನ್ಫ್ಯೂಸ್ ಆಯ್ತು ಸರ್. ಮೇಡಮ್, ಊಟ ಮಾಡಿದ್ರಾ? ಇಲ್ಲ, ಇನ್ಮೇಲೆ ಮಾಡಬೇಕು. ಓಕೆ, ಯಾಕೆ ಲೇಟು? ಇಲ್ಲ, ಎಲ್ಲ ಫಸ್ಟ್ ಗಂಡು ಮಕ್ಳದೆಲ್ಲ ಊಟ ಆಗಬೇಕಲ್ಲ, ಆಮೇಲೆ ನಾ ಮಾಡೋಣ ಅಂತ. ಓಕೆ ಮೇಡಮ್, ಈಗ ಒಂದು ಖುಷಿ ಪ್ರಶ್ನೆ ಏನಪ್ಪ ಅಂತಂದರೆ, ಮದುವೆ ಆದಂತಹ ಕೆಲವು ಜೋಡಿಗಳನ್ನ ನಾವು ಮಾತಾಡ್ಸ್ಕೊಂಡು ಬಂದ್ವಿ. ಇವಾಗ ಅವ್ರಿಗೆ ಕೇಳಿದ್ವಿ ಅಡುಗೆ ಹೇಗಿತ್ತು ಅಂತೇಳಿ. ರೀಸೆಂಟ್ 9 ತಿಂಗಳು ಮದುವೆ ಆಗಿರುವಂಥ ಜೋಡಿ ಕೇಳಿದ್ರೆ, ಉಪ್ಪಿಲ್ಲ ಅಂದರೂ ಉಪ್ಪು ಸೂಪರಾಗಿದೆ, ಖಾರ ಇಲ್ಲ ಅಂದರೂ ಖಾರ ಸೂಪರಾಗಿದೆ ಅಂತ ಹೇಳಿದ್ರು. ಅದೇ 26 ಇಯರ್ಸ್ ಆಗಿರೋರು ಮದುವೆ ಆಗಿರೋರನ್ನ ಕೇಳಿದ್ರೆ ಎಕ್ಸಾಕ್ಟ್ ಆನ್ಸರ್ ಹೇಳಿದ್ರು ಹಸ್ಬೆಂಡು. ಇಲ್ಲ, ಉಪ್ಪು ಕಮ್ಮಿ ಇತ್ತು, ಖಾರ ಜಾಸ್ತಿ ಆಗಿತ್ತು, ರೊಟ್ಟಿ ಬೆಂದಿರಲಿಲ್ಲ, ಈ ಥರ ಕಂಪ್ಲೇಂಟ್ ಹೇಳಿದ್ರು. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಹೇಗೆ ಹೇಳ್ತಾರೆ? ಎಲ್ಲ ಓಕೆ ಮಾಡ್ತಾರಾ ಅಥವಾ ಏನಿದೆ ಅದನ್ನು ಎಕ್ಸಾಕ್ಟಾಗಿ ಹೇಳ್ತಾರಾ? ಎಲ್ಲ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಮೂಡ್ ಮೇಲೆ. ಫುಡ್ಡನ್ನ ಫೋಕಸ್ ಮಾಡಿ ಊಟ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಮೊಬೈಲ್ ನೋಡ್ಕೊಂಡು ಊಟ ಮಾಡಿದ್ರೆ ಹೆಂಗಿದೆ ಅನ್ನೋ ಸುಮ್ಮನೆ ಏನೋ ಒಂದು ಹೇಳೋಗೋದು. ಓಕೆ, ನಿಮ್ಮ ಮನೆಯವರು ಊಟ ಮಾಡ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡ್ತಾರಾ? ಮೊದಲನೇ ಪ್ರಶ್ನೆ. ಹೌದು. ಓಕೆ ಮೇಡಮ್, ಏನು ಹೆಸರು ನಿಮ್ಮ ಮನೆಯವ್ರದ್ದು? ಮಯೂರ್. ಮಯೂರ್ ಸರ್, ನಾಳೆಯಿಂದ ಮೊಬೈಲ್ನ ಸೈಡಿಗೆ ತೆಗೆದಿಟ್ಟು ಊಟ ಮಾಡಿ. ನೀವು ಮೊಬೈಲ್ ನೋಡ್ಕೊಂಡು ಊಟ ಮಾಡೋ ಹಾಗಿಲ್ಲ. ಓಕೆ, ಇದು ನಿಮಗೆ ಮೆಸೇಜ್ ಸಂಕ್ರಾಂತಿ ಕಡೆಯಿಂದ. ಓಕೆ, ಈಗ ನಾವು ಅವ್ರಿಗೆ ಮೆಸೇಜ್ ಕೊಟ್ಟರು ನಮ್ಮ ರೆಕಾರ್ಡಿಂಗಲ್ಲಿ ಅವರಿಗೆ ರೀಚ್ ಆಗುತ್ತೆ ಮೇಡಮ್. ಓದಕ್ಕೆ ಇದೊಂದು ಕಂಪ್ಲೇಂಟ್ ಅಂದ್ಕೊಳ್ಳೋಣ, ಅದನ್ನು ಕ್ಲಿಯರ್ ಮಾಡೋಣ. ಯಾಕಂದರೆ ನೀವು ಮಾಡೋವಂತಹ ಪ್ರೀತಿಯಿಂದ ಮಾಡಿರೋಂಥ ಫುಡ್ನ ಹಸ್ಬೆಂಡ್ ಆದಂಥವ್ರು ಖುಷಿಯಿಂದ ಊಟ ಮಾಡಿ ಹೇಳಬೇಕು, ಉಪ್ಪಿದೆಯಾ, ಖಾರ ಇದೆಯೋ ಇಲ್ಲ ಅಂತ. ಹೇಗೆ ಎಕ್ಸಾಂಪಲ್ಲು ನಮ್ಮ ಅಮೃತಕ್ಕ ಅವ್ರ ಹಸ್ಬೆಂಡ್ ನೋಡಿ ಕಲಿಬೇಕು ನೀವು. ಅವ್ರು ಹೇಳ್ತಾರೆ ಉಪ್ಪಿದೆಯಾ, ಖಾರ ಇದೆಯಾ, ಇದು ಸ್ವಲ್ಪ ಬೇಬೇಕಿತ್ತು, ಇದು ಸ್ವಲ್ಪ ಕರೆಕ್ಟಾಗಿದೆ ಹೇಳ್ತಾರೆ. ಆ ಥರ ಹೇಳಬೇಕು. ಓಕೆ, ಅದು ಬಿಟ್ಟು ಬೇರೆ ಏನಾದ್ರು ಮೆಸೇಜ್ ಕೊಡೋದಾದ್ರೆ ನಿಮ್ಮ ಹಸ್ಬೆಂಡ್ಗೆ? ಇಲ್ಲ, ಮತ್ತೇನಿಲ್ಲ. ವಿಶ್ ಮಾಡೋದಾದರೆ ನಿಮ್ಮದೇ ರೀತಿಯಲ್ಲಿ? ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಒಳ್ಳೆ ಥಾಟ್ಸ್ ಇಟ್ಕೊಂಡು ಏನು ಅಂದ್ಕೊಂಡಿರ್ತಾರೋ ಎಲ್ಲದರಲ್ಲೂ ಸಕ್ಸಸ್ಫುಲ್ ಆಗಲಿ ಅಷ್ಟೇ. ಓಕೆ, ನಾಡಿನ ಸಮಸ್ತ ಜನತೆಗೆ ಅವ್ರ ಕಡೆಯಿಂದ ವಿಶ್ ಏನಪ್ಪ ಅಂದರೆ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಖುಷಿಯಿಂದ ಹೀಗೆ ಸಾಕ್ತಾ ಇರಲಿ ನಿಮ್ಮ ಲೈಫ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ವರ್ಷ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಆಂಟಿ, ಈ ವರ್ಷ ಏನೇನು ಮಾಡ್ಕೊಂಬಂದಿದ್ರಿ? ನಾವು ಮಶ್ರೂಮ್ ಪಲಾವ್. ಈ ವರ್ಷದ ವಿಶೇಷ ಮಶ್ರೂಮ್ ಪಲಾವ್. ಆಮೇಲೆ ಕಂಚಿಕಾಯಿ, ಉಪ್ಪಿನಕಾಯಿ, ಪುಟಾಣಿ ಚಟ್ನಿ, ರಾಯ್ತಾ ಇನ್ನೆಲ್ಲ ಮಾಡ್ಕೊಂಬಂದೀವಿ ನಾವು. ಓಕೆ, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೊ ಮಚ್. ಹಿಂಗೆ ರುಚಿಯಾಗಿ ನೀವು ಅಡುಗೆ ಮಾಡ್ಕೊಂಡು ಬರ್ತಾರ್ರಿ, ನಾವು ರುಚಿಯಾಗಿ ತಿಂದು ದಪ್ಪ ಆಗ್ತಾ ಇರ್ತೀವಿ. ಮಾಡ್ಕೊಂಡು ಬಂದಿದ್ರಿ? ಆಲೂಗಡ್ಡೆ ಸಾಗು ಮಾಡಿಸಿದ್ದೀನಿ, ಅವ್ರಿಕಾಯಿ ಪಲ್ಯ, ಶೇಂಗಾ ಚಟ್ನಿ ಮತ್ತು ಇದೆಲ್ಲ ಮಾಡ್ಕೊಂಬಂದೀವಿ ನೋಡಮ್ಮ. ಸ್ವಸ್ಥರು ಮಾಡಿದಾರೆ, ನಾವು ಹ್ಞೂ ಅನ್ನೋದಷ್ಟೇ. ನೀವು ಬರೀ ಹ್ಞೂ ಅಂದ್ರೆ ಉಪ್ಪಾಕು, ಖಾರ ಹಾಕು, ಚಟ್ನಿ ಪುಡಿ ಹಾಕು ಅಂತ ಹೇಳಿದ್ರ? ಇಲ್ಲ, ನಾವು ಮಾಡೋಣಮ್ಮ ಅಂದ್ವಿ, ಹ್ಞೂ ಅಂದರು. ಮಗಳು ರೆಡಿ ಆದ್ಲು, ಸ್ವಸ್ಥರು ರೆಡಿ ಆದರು, ಅಕ್ಕರು ರೆಡಿ ಆದರು, ಎಲ್ಲರೂ ಸೇರಿ ಬಂದ್ವಿ ನೋಡಮ್ಮ. ಓ ಸೂಪರ್, ಈ ಸರಿ ಆ ಕೆಲಸನೂ ಫ್ರೀ. ಈಗ ಸೊಸೆಯರ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದ್ದಾರೆ, ನೋ ಗೈಡ್ ಅಂತ ಹೇಳ್ಬಿಟ್ಟು ಅವರೇ ಅಡುಗೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಬಂದಿದ್ದಾರೆ. ಎಷ್ಟು ರುಚಿಯಾಗಿರೋ ಅಡುಗೆ ನೋಡ್ತಾ ಇದ್ರೆ, ಆ ಪರಿಮಳ ಕೇಳಿಸ್ತಾ ಇದ್ರೆ, ಆ ಪರಿಮಳ ನಾವು ವಾಸನೆಯಲ್ಲಿ ತೊಗೊತಾ ಇದ್ರೆ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾಯಿದೆ. ಬನ್ನಿ ನೀವು ಕೂಡ ನಮ್ಮ ಜೊತೆ ಊಟ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಇಡೀ ರಾಜೋಡಿ ಫ್ಯಾಮಿಲಿಯ ಪರವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೀಮಾ ಅವರೇ, ನೀವು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಿ?
ಇದು ಅವರಿಕಾಯಿ ಪಲ್ಯ, ಇದು ಆಲೂಗಡ್ಡೆ ಪಲ್ಯ, ಪಲಾವು, ರೊಟ್ಟೆ ಅಷ್ಟು ಮಾಡಿ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಓಕೆ, ಮಕ್ಕಳೆಲ್ಲ ಎಷ್ಟು ಕಾಟ ಕೊಡ್ತಾ ಇದ್ದಾರೆ? ಕಾಟ ಅಂತಿಲ್ಲ, ಒಳಲ್ಲಿ ಹೋಗಿ ಆಟ ಆಡ್ತಿದ್ದಾರೆ ಸುಮ್ಮನೆ. ಓ, ಫ್ರೀ ಆಗಿದ್ದಾರೆ ಈಗ, ನೀವು ಫುಲ್ ಫ್ರೀ. ಓಕೆ, ನೀವು ನಿಮ್ಮದೇ ವಿಭಿನ್ನ ಶೈಲಿಯಲ್ಲಿ ವಿಶ್ ಮಾಡೋದಾದ್ರೆ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈ ಫುಡ್ಡಲ್ಲಿ ನಾವು ತೋರಿಸೋ ಒಂದು ಐಟಮ್ಗೆ ಏನೇನೆಲ್ಲ ಹಾಕಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಕು, ಆಮೇಲೆ ನಿಮ್ಮ ಪರಿಚಯ ನಾವು ತಗೋತೀವಿ. ಓಕೆನಾ? ಬನ್ನಿ ಮೇಡಮ್. ಏನಿಲ್ಲ, ಬರೀ ಈ ಮಶ್ರೂಮ್ ಪಲಾವ್ಗೆ ಏನೇನು ಹಾಕಿ ಮಾಡಿದರು? ಅದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು ಮಶ್ರೂಮು, ಉಪ್ಪು ಮತ್ತು ಅರಿಶಿನ, ಮೆಣಸಿನ್ಕಾಯಿ, ಎಣ್ಣೆ, ತುಪ್ಪ ಎಲ್ಲ ಹಾಕಿ ಮಾಡಿದ್ವಿ. ನೀರು ಮೇಡಮ್, ಇಷ್ಟು ಹಾಕಿದರೆ ಅಡುಗೆ ಪಲಾವ್ ಆಗುತ್ತಾ? ನೀರು, ಅಕ್ಕಿ ಎಲ್ಲ ಹಾಕಿದರೆ ಆಗುತ್ತೆ ಮೇಡಮ್. ಮೇಡಮ್, ನಮ್ಮನೇಲಿ ಒಲೆ ಹಚ್ಚಿ ಕುಕ್ಕರಿಗಿಟ್ರೆ ಪಾತ್ರೆಗಿಟ್ರೆ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಹ್ಞೂ ಮೇಡಮ್, ಅದು ಎಲ್ಲ ಇದ್ರೆ ತಾನೇ ಮಾಡೋಕ್ಕಾಗೋದು. ಸರಿ ಮೇಡಮ್, ಇದೆಲ್ಲ ಆದಮೇಲೆ ಹೆಂಗೆ ಮಾಡೋದು ಅಂತ ಹೇಳ್ಬೇಕಲ್ಲ ಮೇಡಮ್? ಹಾಂ, ಹೌದು ಮೇಡಮ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಯೂರ್ ಅಂತ. ನಾನು ದಾವಣಗೆರೆಯಿಂದ ಬಂದಿರೋದು ಇವತ್ತು ಹರಿಹರಕ್ಕೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದಕ್ಕೆ ಬಂದಿರೋದು. ಸರಿ, ಎಷ್ಟು ಜನ ಬಂದಿದ್ದೀರಿ ದಾವಣಗೆರೆಯಿಂದ? ನಾನು, ನನ್ನ ಹೆಂಡತಿ, ನನ್ನ ಮಗ, ಚೊಕ್ಕ ಕುಟುಂಬವಾಗಿ ಬಂದಿದ್ದೀವಿ ಇವತ್ತು. ಓಕೆ, ಚಿಕ್ಕ ಕುಟುಂಬ, ಚೊಕ್ಕಕಟ್ಟಾಗಿರೋ ಕುಟುಂಬ ಅಂತ ಹೇಳಿ 3 ಜನ ಬಂದಿದ್ದಾರೆ ದಾವಣಗೆರೆಯಿಂದ ಹರಿಹರಕ್ಕೆ. ಸರ್, ಫಸ್ಟ್ ಟೈಮ್ ಬರ್ತಾ ಇರೋದಾ, ಮೊದಲು ಬರ್ತಾ ಇದ್ರಾ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು ನಾನು. ನಮ್ಮ ಫ್ರೆಂಡ್ ಕರ್ದ ಅಂತೇಳಿ ಇವತ್ತು ಇಲ್ಲಿ ಹಬ್ಬ ಆಚರಣೆ ಮಾಡೋಕ್ಕೆ ಬಂದಿರೋದು. ಓಕೆ, ಫಸ್ಟ್ ಟೈಮ್ ಬಂದಿರೋ ಕಾರಣ ನಮ್ಮದೊಂದು 3 ಪ್ರಶ್ನೆಗಳು ಸರ್. ಬೇರೆ ಎಲ್ಲಾದರೂ ನೀವು ನದಿ ದಡದಲ್ಲಿ ಈ ರೀತಿ ಹಬ್ಬ ಆಚರಣೆಗಳಲ್ಲಿ ಪಾಲ್ಗೊಂಡಿದ್ರಾ? ಒಂದು, ಇಲ್ಲಿ ಬಂದಾದಮೇಲೆ ಹೇಗೆ ಅನ್ನಿಸ್ತಾ ಇದೆ? ನೆಕ್ಸ್ಟ್ ಇಯರ್ ಬರ್ಬೇಕಾದ್ರೆ ಏನೆಲ್ಲ ಪ್ಲ್ಯಾನ್ಸ್ ಮಾಡಬೇಕು ಅಂತ ನಿಮಗೆ ಐಡಿಯಾಸ್ ಬಂದಿದೆ? ಫಸ್ಟ್ ಟೈಮು ಈ ಥರ ನದಿ ದಡದಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದು. ಟ್ರಿಪ್ಪಿಗೆ ಹೋದಾಗ ಫ್ರೆಂಡ್ಸ್ ಜೊತೆ ಮಾಡಿದ್ದೀನಿ, ಬಟ್ ಹಬ್ಬ ಟೈಪ್ ಫೀಲು ಇರೋದು ಇದೇ ಫಸ್ಟ್ ಟೈಮು. ನೆಕ್ಸ್ಟ್ ಇಯರ್ ಬರಬೇಕಾದ್ರೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಈ ಸಲ ಬರೀ ತಿನ್ನೋದಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಪ್ರಿಪ್ರೇಷನ್ ಜೊತೆಗೆ ಬರ್ತೀನಿ 100%. ನಾನು ಒಂದು ಇದರೊಳಗೆ ಭಾಗಿಯಾಗಿ ನೆಕ್ಸ್ಟ್ ಇಯರ್ ಐ ವಿಲ್ ಬಿ ಪಾರ್ಟ್ ಆಫ್ ದಿಸ್ ಥಿಂಗ್ 100%. ಓಕೆ, ಮಯೂರ್ ಸರ್, ನೀವು ಕೊಡೋದಾದರೆ ಯುವ ಜನತೆಗೆ ಈಗ ನಾವು ತುಂಬ ಮೆಸೇಜಸ್ ಕೊಡೋ ಅವಶ್ಯಕತೆ ತುಂಬ ಇದೆ ಈಗಿನ ವಾತಾವರಣದಲ್ಲಿ. ನೀವು ಕೊಡೋದಾದರೆ ಒಂದು ಮೆಸೇಜ್ ಏನು ಕೊಡ್ತೀರಾ ಸಂಕ್ರಾಂತಿ ವಿಶಸ್ ಜೊತೆಗೆ? ಹಬ್ಬ ಅಂತ ಬರೋದು ಕುಟುಂಬದವ್ರು ಒಂದಾಗೋದಕ್ಕೆ, ಕುಟುಂಬದವ್ರು ಸಂತೋಷವಾಗಿರೋದಕ್ಕೆ. ಸೊ ಯುವಕರು ದಯಮಾಡಿ ಇಂಥ ಹಬ್ಬಗಳನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲೇ ಕೆಲಸ ಏನೇ ಕಷ್ಟ ಇದ್ರೂ ಈ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಕುಟುಂಬ ಜೊತೆ ಸಮಯ ಕಳೆಯೋದನ್ನು ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ 1000 ಜನ ಸೇರಿದ್ದಾರೆ, ತುಂಬ ಖುಷಿ ಆಯಿತು ನೋಡಿ, ಎಲ್ಲರೂ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರನ ಅಂದರೆ ಪರಿಸರವನ್ನು ಉಳಿಸಿ ಹಾಗೂ ಬೆಳೆಸಿ. ಹಾಗಾಗಿ ದಯಮಾಡಿ ಈ ನದಿ ಸುತ್ತಮುತ್ತ ಏನು ನೀವೇ ಗಲೀಜು ಮಾಡಿದ್ದೀರೋ ಅದು ನೀವೇ ಅದನ್ನು ತಗೊಂಡು ಹೋದರೆ ತುಂಬ ಹೆಲ್ಪ್ ಆಗುತ್ತೆ. ಮುಂದೆ ಈ ನದಿ ಎಲ್ಲ ಹರ್ಕೊಂಡು ಹೋಗುತ್ತೆ, ಅವರಿಗೂ ಸಹಾಯ ಆಗುತ್ತೆ, ಈ ಊರು ಕೂಡ ಶುಚಿಯಾಗಿರುತ್ತೆ. ಹಾಗಾಗಿ ದಯಮಾಡಿ ಗಲೀಜು ಮಾಡಬೇಡಿ, ದಯಮಾಡಿ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ. ಮುಂದಿನ ವರ್ಷ ಬಂದಾಗ ಎಲ್ಲರೂ ಡಸ್ಟ್ಬಿನ್ ತೊಗೊಂಬನ್ನಿ, ಓನಾಗೆ ತೊಗೊಂಬಂದು ಅದರೊಳಗೆ ನಿಮ್ಮ ಪ್ಲೇಟ್ಸ್ ಆಗಿರ್ಬೋದು ಏನೇ ಇದ್ರೂ ತೊಗೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀನಿ. ನಿಮಗೂ ನಿಮ್ಮ ಕುಟುಂಬದವರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಈಗ ಮಯೂರ್ ಅವರು ಸಂಕ್ರಾಂತಿ ಹಬ್ಬದ ಶುಭ ಕೋರೋದ್ರ ಜೊತೆಗೆ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಾಹಿನಿಯಿಂದನೂ ಕೂಡ ನಾವು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮೂರಿನ ಸ್ವಚ್ಛತೆ ಬಗ್ಗೆ ನಾವು ಮೊದಲು ಆದ್ಯತೆ ಕೊಡಬೇಕು. ಸಾಕಷ್ಟು ಊರಿನಿಂದ ಬರಬೇಕಾದ್ರೆ ಅವರು ಪ್ಯಾಕೇಜ್ಗಳನ್ನ ತೊಗೊಂಡು ಬಂದಿರ್ತಾರೆ, ಸಹಜವಾದಂತಹದ್ದು. ಆದರೆ ನದಿಯಲ್ಲಿ ನಿಮ್ಮ ಬಟ್ಟೆಗಳನ್ನ ಬಿಡುವಂತಹದ್ದು ಅಥವಾ ಊಟ ಮಾಡಿದಂತಹ ಎಲೆಗಳನ್ನು, ಪ್ಲಾಸ್ಟಿಕ್ ಲೋಟಗಳನ್ನ ಹಾಕುವಂಥದ್ದು ಮಾಡಬೇಡಿ. ಅವನ್ನೆಲ್ಲ ನೀವೇ ಬರುವಾಗ ಒಂದು ಚೀಲ ಅಂತ ತೊಗೊಂಡು ಬಂದು ಆ ಚೀಲದಲ್ಲಿ ಎಲ್ಲ ವೇಸ್ಟ್ಗಳನ್ನು ಹಾಕಿ ಒಂದು ಸೈಡ್ ನೀವು ಹಾಕಿದ್ರೆ ಇಲ್ಲಿನ ನಗರಸಭೆಯವರು ಅದನ್ನು ತಗೊಂಡು ಅದನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕೋದಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ, ಈ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ವಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ,
ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.